ಗ್ರಾಮದಲ್ಲಿ ಜೀವಂತ ಇದ್ದಾರೆ ಅಂತ ನೀವು ದಾಖಲೆ ಸಮೇತವಾಗಿ ಸಾಬೀತು ಮಾಡ್ತಾ ಇದ್ದೀರಿ. ಇಂಥ ಊರಿನಲ್ಲಿ ಬಹಳ ಆಶ್ಚರ್ಯ ಆಯ್ತದ ನಮಗೆ. ಒಂದು ಕಡೆ ಎಲ್ಲೋ ಯಾವುದೋ ಓಣಿಯಲ್ಲಿ ಬುದ್ಧ ಇರ್ತಾರೆ, ಯಾವುದೋ ಓಣಿಯಲ್ಲಿ ಅಂಬೇಡ್ಕರ್ ಇರ್ತಾರೆ, ಯಾವುದೋ ಓಣಿಯಲ್ಲಿ ಬಸವಣ್ಣ ಇರ್ತಾರೆ, ಯಾವುದೋ ಓಣಿಯಲ್ಲಿ ಅಂಬಿಗರ ಚೌಡಯ್ಯ, ಯಾವುದೋ ಓಣಿಯಲ್ಲಿ ಕನಕದಾಸ, ಈ ತರ ಇಟ್ಟಿರ್ತಾರೆ. ಆದ್ರೆ ಈ ಊರಲ್ಲಿ ಊರಿಗೆ ಎಂಟ್ರಿ ಆಯ್ತಿದ ತಕ್ಷಣನೇ ಎಲ್ಲ ಸಮಾನವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲಾ ಸಮುದಾಯದ ಮುಖಂಡರು, ಊರಿನ ಎಲ್ಲಾ ಗೌಡರು ಎಲ್ಲರೂ ಜೊತೆಗೆ ಸೇರಿ ಈ ಕಾರ್ಯಕ್ರಮ ನೋಡಿ ಎಷ್ಟು ಚಂದ ಕೂತು ಮಾಡ್ತಾ ಇದ್ದೀರಿ. ಇದು ಸಂವಿಧಾನ ಈ ಊರಲ್ಲಿ ಜೀವಂತ ಇದೆ. ಸಂವಿಧಾನ ಎಲ್ಲಿ ಜೀವಂತ ಇರುತ್ತೆ ಅಂದ್ರೆ ಎಲ್ಲಿ ಎಲ್ಲ ಸಮಾಜದವರು ಕೂಡಿ ಬಾಳ್ತಾರೋ ಅಲ್ಲಿ. ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲಿ ಜೀವಂತ ಇರ್ತಾರೆ ಅಂದ್ರೆ ಎಲ್ಲಾ ಸಮುದಾಯದವರು ಎಲ್ಲಾ ಮುಖಂಡರು ಎಲ್ಲಿ ಒಂದ್ ಕಡೆ ಕೂಡ್ತಾರೋ ಅಲ್ಲಿ. ಅಂತ ಊರು ಮಾದರಿಯಾದಂತ ಊರಾಗಿರ್ತಕ್ಕಂಥ ಬೋಧನ್ ಗ್ರಾಮದಲ್ಲಿ ಇವತ್ತು ಅಂಬೇಡ್ಕರ್ ಅವರ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ನಮ್ಮನ್ನ ಕರೆದಿದ್ದೀರಿ. ನಾವು ತುಂಬಾ ಮೈಸೂರಿಂದ ಬಂದಿದ್ದೇವೆ. ನಮ್ಮ ಹಿರಿಯ ಸಚಿವರು, ಪೈಲ್ವಾನರು, ಕುಸ್ತಿ ಪೈಲ್ವಾನರು, ಮೈಸೂರು ದಸರಾ ಆಕಾರದಲ್ಲಿ ಇದ್ದವರು, ಹೊಡೆದ ಚಪ್ಪಾಳೆ, ದಸರಾದಲ್ಲಿ ಕುಸ್ತಿ, ರೇವನಾಯಕ್ ಬೆಳಬಗೆ ಅಂದ್ರೆ ಫೈಟರ್, ಕುಸ್ತಿ ಆಡುವಂತವ್ರು, ಅವರು ಉದ್ಘಾಟನೆ ಮಾಡಿದ್ದಾರೆ. ಹನುಮಂತ್ ಬೋಧನ್ಕರ್ ಇದ್ದಾರೆ, ನಮ್ಮ ಗಂಗನ್ ಗೌಡ್ರು ಇದ್ದಾರೆ, ನಮ್ಮ ಸುನೀಲ್ ಶೆಟ್ಟಿ, ಮತ್ತೆ ಎಲ್ಲ ಸಮುದಾಯದ ಮುಖಂಡರು ತಾವು ಹೆಚ್ಚು ತಾಯಂದಿರು ಎಲ್ಲರೂ ಒಟ್ಟಿಗೆ ಕೂತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ, ಮತ್ತೆ ಬಹಳ ಅದ್ಭುತವಾದಂತಹ ಸಂಗೀತವನ್ನು ನಡೆಸಿಕೊಟ್ಟಂತಹ ಸಿದ್ಧಾರ್ಥ ತಂಡದವರಿಗೆ ಮತ್ತೆ ತಮ್ಮೆಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತೇನೆ, ಮತ್ತೆ ಶುಭ ಕೋರ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಇವು ಮೂರು ಹೆಂಗಿದಾವೆ ಅಂದ್ರೆ, ಬುದ್ಧ ಶಾಂತಿಯ ದೀಪ. ನೋಡಿ ಎಷ್ಟು ಶಾಂತಿಯ ಕೂತಿದ್ದೀರಿ ನೀವು. ಬುದ್ಧನಂತಹ ಶಾಂತಿ ಪುರುಷ. ಬುದ್ಧ ಎಂತ ಶಾಂತಿ ಪುರುಷ ಅಂದ್ರೆ, ಅವನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ 4 ಮಂದಿ ಬಾಯಿಗೆ ಬಂದಂಗೆ ಬೈತಿರ್ತಾರೆ ಬುದ್ಧನಿಗೆ. ಇವ ಕೇಡಿ, ಅಂತವ, ಇಂತವ, ಮನೆ ಬುಟ್ಟ, ಮನೆ ಆಳ ಅಂತ ಬಾಯಿಗೆ ಬಂದಂಗೆ ಬೈತಿರ್ತಾರೆ ಬುದ್ಧ ಭಗವಾನ್ಗೆ. ಬುದ್ಧ ನಗ್ತಾ ಹೋಗ್ತಾ ಇರ್ತಾರೆ ಮುಂದಕ್ಕೆ. ಅವ್ರ ಶಿಷ್ಯರಿಗೆ ಬಹಳ ಸಿಟ್ಟು ಬರ್ತದ, ಆನಂದ ಅವ್ರಿಗೆಲ್ಲ. ಬಾಯಿಗೆ ಬಂದಂಗೆ ಬೈತಾರಲ್ಲೋ ನಿನಗೆ, ಹೆಂಡತಿ, ತಾಯಿ, ಅವ್ವ ಎಲ್ಲರೂ ಸೇರಿಸಿ ಬೈತಾ ಇದ್ರೆ ನೀ ಸುಮ್ಮನೆ ನಗ್ತಾ ಇದೆಯಲ್ಲ ಯಾಕೆ ಅಂತ ಕೇಳ್ತಾರೆ. ಯಾರು? ಪಾರ್ ಹೇಳ್ತದ ನೋಡ್ರಿ ಯಾರ್ದು. ಆಗೇನಾಯ್ತು, ಆ 4 ಮಂದಿ ಶಿಷ್ಯರು ಬಹಳ ಕೇಳಿದ್ರು ಬುದ್ಧ ಭಗವಾನ್ಗೆ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಬಾಯಿಗೆ ಬಂದಂಗೆ ಬೈತಾವನೆ, ಮನೆತನ ಎಲ್ಲರೂ ಸೇರಿಸಿ ಬೈತಾವನೆ ಅಂತೇಳಿ ಕೇಳಿದಾಗ ಬುದ್ಧ ನಗ್ತಾ ಹೇಳ್ತಾರೆ, ಬುದ್ಧ ಎಂಥ ಕರುಣಾಮಯ ಅಂತ ನಿಮ್ಗೆ ಹೇಳೋದು. ಬುದ್ಧ ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ, ನೀ ದುಕಾನ್ಗೆ ಹೋಗ್ತೀಯ, ಅವನು ನಿನಗೆ ಬ್ಯಾಡದೇ ಇರೋ ಸಾಮಾನು ಕೊಡ್ತಾನೆ, ಆಗ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಏನು ಮಾಡೋದ್ರೆ ಅವನ್ ತಗ ಇಟ್ಟು ಬರ್ತೀನಿ ಅಂತ. ಹಾಗೆ ಅವ್ರು ಏನ್ ಬೈದಿದ್ದಾರೆ ಅದ್ಯಾವುದು ನನಗೆ ಸಂಬಂಧ ಪಡಲ್ರಿ, ಅದು ಅವ್ರಿಗೆ ಇರ್ತದೆ ಅಂತೇಳಿ ಸಣ್ಣದಾಗ ಉತ್ತರ ಕೊಟ್ಬಿಡ್ತಾನೆ. ಅದಕ್ಕೆ ಬುದ್ಧ ಶಾಂತಿಯ ದೀಪ, ಬಸವಣ್ಣ ಕ್ರಾಂತಿಯ ದೀಪ. ಬಸವಣ್ಣ ಎಂತ ಕ್ರಾಂತಿ! 8 ವರ್ಷದ ಬಸವಣ್ಣ ಅವ್ರ ತಾಯಿ ಮಾದಲಾಂಬಿಕೆ ಹಣ್ಣು ತಂದು ಕೊಟ್ರೆ ಹಣ್ಣಿಗೆ ನೀರು ಹಾಕ್ಬಿಟ್ಟು ತಗೋತಿರ್ತಾಳೆ, ಹೂ ತಂದು ಕೊಟ್ರೆ ಹೂಗ್ ನೀರು ಹಾಕ್ತಿರ್ತಾಳೆ, ಕಟ್ಟಿಗೆ ತಂದು ಕೊಟ್ರೆ ಕಟ್ಟಿಗೆಗೆ ನೀರು ಹಾಕ್ತಿರ್ತಾಳೆ. ಈ 8 ವರ್ಷದ ಬಸವಣ್ಣ ನೋಡ್ಬಿಟ್ಟು, ಏನಮ್ಮ ಅನ್ಯಾಯ, ಅವ್ರು ಹೂ ತಂದು ಕೊಟ್ರೆ ನೀರು ಹಾಕ್ತಿ, ಕಟ್ಟಿಗೆ ತಂದು ಕೊಟ್ರೆ ನೀರು ಹಾಕ್ತಿ, ನೀವು ಹೂ ತಂದು ಕೊಟ್ರೆ ನೀರು ಹಾಕ್ತಿಲ್ಲ ಯಾಕೆ ಅಂತ ಕೇಳ್ತಾನೆ. ಮಾದಲಾಂಬಿಕೆ ಹೇಳ್ತಾಳೆ, ಬಸವ, ನಿನ್ ಏನ್ ಗೊತ್ತೋ, ಅವರು ಶೂದ್ರರು, ಅವ್ರು ಮುಟ್ಟಿದನ್ನ ಹಂಗೆ ತಗೊಳಕ್ಕಾಗಲ್ಲ, ತೀರ್ಥ ಹಾಕಿ ಶುದ್ಧಿ ಮಾಡಿ ತಗೊಳ್ತೀನಿ ಅಂತೇಳಿ ಮಾದಲಾಂಬಿಕೆ. ತಟ್ಟಂತ ಬಸವಣ್ಣ, ಏನಮ್ಮ ನೀನು ತೀರ್ಥ ಹಾಕಿ ಹೂ ಶುದ್ಧಿ ಆಯ್ತು ಅನ್ನೋದಾದ್ರೆ, ತೀರ್ಥ ಹಾಕಿ ಕಟ್ಟಿಗೆ ಶುದ್ಧಿ ಆಯ್ತು ಅನ್ನೋದಾದ್ರೆ ತಂದಿರನಿಗೂ ಹಾಕ್ಬಿಟ್ಟು ಯಾಕಮ್ಮ ಒಳ ಕರ್ಕೋಬಾರ್ದು ಅಂತ ಬಸವಣ್ಣ. 8 ವರ್ಷ ಅವನಿಗೆ. ಎಂಥ ಕ್ರಾಂತಿ! ಈಗ ನೀನು ನೀರು ಹಾಕಿದ ತಕ್ಷಣ ಕಟ್ಟಿಗೆ ಶುದ್ಧಿ ಆಯ್ತು ಅಂದ್ಮೇಲೆ ತಂದಿರನಿಗೂ ಹಾಕ್ಬಿಟ್ಟು ಕರ್ಕೊ ಒಳಕ್ಕೆ. ನೀರು ಹಾಕಿದ ತಕ್ಷಣ ಹೂ ಶುದ್ಧಿ ಆಯ್ತು ಅನ್ನೋದಾದ್ರೆ ಹೂ ತಂದಿರನಿಗೂ ನೀರು ಹಾಕು ತಗೋ ಒಳಕ್ಕೆ. ಬಸವಣ್ಣ ಸುಮ್ಮನೆ ಬಸವಣ್ಣ ಆಗಿಲ್ಲ. ಬಸವಣ್ಣನ ಪುತ್ಥಳಿ ಲಂಡನ್ನಿನ ಥೇಮ್ಸ್ ನದಿ ದಡದಲ್ಲಿದೆ. ಏನಿವತ್ತು ಈ ಬೋಧನ್ ಗ್ರಾಮದಲ್ಲಿ ಬಸವಣ್ಣವ್ರ ಮೂರ್ತಿ ಇದೆಯಲ್ಲ, ಇದು
ಲಂಡನ್ನಿನ ಥೇಮ್ಸ್ ನದಿ ದಡದಲ್ಲಿದೆ. ಯಾಕೆ ಅಂದ್ರೆ ಬಸವಣ್ಣ 8 ವರ್ಷದ ಬಸವಣ್ಣ ಅವ್ರ ತಾಯಿಗೆ ಹೇಳ್ತಾನೆ, ನೀನು ನೀರು ಹಾಕಿ ಸುದ್ದಿ ಆಯ್ತು ಅನ್ನೋದಾದ್ರೆ ತಂದಿರನಿಗೆ ಯಾಕಮ್ಮ ಹಾಕಿ ಒಳಗೆ ಕರ್ಕೋಬಾರದು. ಸಟ್ಟಿ ಎಂಬನೆ ಸಿರಿಯಾಳನ, ಕುಂಬಾರನೆಂಬನೆ ಗುಂಡಯ್ಯನ, ಮಾದಾರನೆಂಬನೆ ಚೆನ್ನಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ನಗುವ ಅಂತಾನೆ ಬಸವಣ್ಣ 12ನೇ ಶತಮಾನದಲ್ಲಿ. ಬಸವಣ್ಣ ಎಂಥ ದೊಡ್ಡ ಮನುಷ್ಯ ಬಸವಣ್ಣ, ಎಷ್ಟು ದೊಡ್ಡ ಮನುಷ್ಯ. ಅದಕ್ಕೆ ಬಸವಣ್ಣನ ಪುತ್ಥಳಿ ಲಂಡನ್ ನಲ್ಲಿದೆ. ಬುದ್ಧ ಶಾಂತಿಯ ದೀಪ, ಬಸವಣ್ಣ ಕ್ರಾಂತಿಯ ದೀಪ. 12ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಭವ ಮಂಟಪವನ್ನು ಕಟ್ಟಿ, ಇದೇ ನಿಮ್ಮ ಜಾಗ, ನಿಮ್ಮ ನೆಲ, ಇದೇ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಅನುಭವ ಮಂಟಪ. ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ನಮಸ್ಕಾರ ಮಾಡ್ತಿದ್ದಾರೆ ಪಾರ್ಲಿಮೆಂಟ್ಗೆ, ಆ ಪಾರ್ಲಿಮೆಂಟ್ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಆದದ್ದೇ ಈ ಕಲ್ಯಾಣ ಕರ್ನಾಟಕದಲ್ಲಿ ಅಂತಕ್ಕಂಥ ಹೆಮ್ಮೆ. ಇಲ್ಲೇ ಪ್ರಾರಂಭ ಆದದ್ದು ದ ಫಸ್ಟ್ ಡೆಮಾಕ್ರಸಿ ಆಫ್ ಇನ್ ದಿ ವರ್ಲ್ಡ್. ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಣ್ಣ ಬಸವಣ್ಣ ಮಾಡಿದ್ದು. ಕಾರ್ಯ ಸೊಪ್ಪಾದರೂ ಸರಿ, ಕಾಯಕದಿಂದ ಬಂದದ್ದ ಲಿಂಗಾರ್ಪಿತ ಅಂತಾನೆ ಬಸವೇಶ್ವರರು. ಬೇಡುವರಿಲ್ಲದೆ ಬಡವನಾದೆ. ಯಾರ್ದು ಪುತ್ಥಳಿ ಕೂರಿಸಿರೋದು ನೀವು? ಬಸವಣ್ಣನ ಕಾಲಕ್ಕೆ ಬೇಡುವರಿಲ್ಲದೆ ಬಡವನಾದೆ. ಇವತ್ತೆಲ್ಲ ಹೆಂಗಾಗಿದ್ದಾರೆ ಎಲ್ಲ ಬೇಡೋರೇ ಇದ್ದಾರೆ. ಆ ಕಾಲಕ್ಕೆ ಬಸವಣ್ಣ ಬೇಡುವರಿಲ್ಲದೆ ಬಡವನಾದೆ. ಎಲ್ಲರೂ ನೀಡೋರೇ ಇದ್ರು, ಸತ್ಯ ಶುದ್ಧ ಕಾಯಕ ಮಾಡ್ತಾ ಇದ್ರು. ಕಾಯಕ ಆವುದೆಂದು ಬೆಸಗೊಂಡೆಡೆ ನಿಮ್ಮಾಣೆ ನಿಮ್ಮ ರಾಣಿವಾಸದಾಣೆ. ಕಾಯಕ ಯಾವುದು ಅಂತ ಕೇಳಂಗಿಲ್ಲ, ಕಾಯಕವೇ ಕೈಲಾಸವಾದ ಕಾರಣ. ಬಸವೇಶ್ವರರು ಎಂಥ ದೊಡ್ಡ ಮನುಷ್ಯರು. ಅವರು ಹಚ್ಚಿರ್ತಕ್ಕಂಥದ್ದು ಕ್ರಾಂತಿಯ ದೀಪ. ಆಮೇಲೆ 3ನೇ ದೀಪ, ಈ ಬೋಧನ್ ಗ್ರಾಮದಲ್ಲಿ ಯಾವ್ಯಾವ ದೀಪ ಉರಿತಾರೆ ಅಂತ ಹೇಳ್ತಾ ಇರೋದು. ಮೊದಲನೇದು ಬುದ್ಧನ ಶಾಂತಿಯ ದೀಪ ಉರಿತಾ ಇದೆ, 2ನೇದು ಬಸವಣ್ಣನ ಕ್ರಾಂತಿಯ ದೀಪ ಉರಿತಾ ಇದೆ, 3ನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನದ ದೀಪ. ಜ್ಞಾನ ಎಂತ ಜ್ಞಾನ ಅಂಬೇಡ್ಕರ್ದು. ಇಡೀ ಜಗತ್ತಿನ 198 ದೇಶ ಅಂಬೇಡ್ಕರ್ಗೆ ಸೆಲ್ಯೂಟ್ ಮಾಡ್ತಾ ಇದೆ. ಯಾಕೆ ಅಂದ್ರೆ ಅಂಬೇಡ್ಕರ್ ಇಸ್ ಎ ಸಿಂಬಲ್ ಆಫ್ ಎ ನಾಲೆಡ್ಜ್. ಇಡೀ ಜಗತ್ತಿನ ಮಹಾದೊಡ್ಡ ಜ್ಞಾನಿ. ಅಂತಹ ಜ್ಞಾನಿ ಮುಂದೆನೂ ಯಾರು ಉಡಲ್ಲ, ಹಿಂದೆನೂ ಯಾರು ಉಡಲ್ಲ ಅಂತಕ್ಕಂಥದ್ದನ್ನ ಇಡೀ ವಿಶ್ವ ಸಾಬೀತು ಮಾಡಿರ್ತಕ್ಕಂತಹ ಅಂಬೇಡ್ಕರ್ ಅವರ ಜ್ಞಾನದ ದೀಪ. ಈ 3 ದೀಪಗಳು ಬೋಧನ್ ಗ್ರಾಮದಲ್ಲಿ ನಿರಂತರವಾಗಿ ಉರಿತಾ ಇದೆ. ಅದಕ್ಕೆ ಸಾಕ್ಷಿ ಈ ಪ್ರತಿಮೆಗಳು. ಈ 3 ಏನ್ ಮಾಡಿದಿರಲ್ಲ ಇಲ್ಲಿ, ಈ 3 ಸಾಕ್ಷಿ ಹೇಳ್ತಾ ಇದೆ. ನಾನು ಅವಾಗ BR ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಈ 1-2 ತಿಂಗಳಲ್ಲಿ ಕೇಳಿದ್ರೆ ನನಗೆ BR ಪಾಟೀಲ್ ಅವರು, ಸ್ವಾಮಿಗಳೇ ನಾವು ಆಳಂದ ತಾಲೂಕಿನಲ್ಲೂ ಬುದ್ಧ ಬಸವ ಅಂಬೇಡ್ಕರ್ದು ಕೂರಿಸ್ಬೇಕು ಅಂತ ಮಾಡಿದೀವಿ, ಅವಾಗ ನೀವು ಬರಲಿಲ್ಲ. ಬೋಧನ್ ಗ್ರಾಮ ಅಂತ ಒಂದಿದೆ, ಅಲ್ಲಿ ನೀವು ಹೋದ್ರೆ ಗೊತ್ತಾಗುತ್ತೆ ಅಂದಿದೆ. ನೋಡಿ, ಹೋದ ತಕ್ಷಣ ಗೊತ್ತಾಗ್ಬಿಟ್ಟಿದೆ ನನಗೆ ಇಲ್ಲಿ ಹೆಂಗೆ ಯಾವ ರೀತಿ ಮಾಡಿದ್ದೀರಿ ಅಂತ. ಇದು ಸಾಧಾರಣ ಕೆಲಸ ಅಲ್ಲ, ಸುಲಭದ ಕೆಲಸ ಅಲ್ಲ. ಬುದ್ಧ ಬಸವ ಅಂಬೇಡ್ಕರ್ ಒಂದು ಕಡೆ ಇರ್ತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ಈಗ ಜಲ್ಲಿ ಬ್ಯಾರೆ, ಕಂಕರ್ ಬ್ಯಾರೆ, ರೇತಿ ಬ್ಯಾರೆ, ನೀರ್ ಬ್ಯಾರೆ, ಕಬ್ಬಣ ಬ್ಯಾರೆ ಮಾಡಿಟ್ಬಿಟ್ಟಿದ್ದಾರೆ. ಯಾರು ಒಟ್ಟಿಗೆ ಸೇರಂಗಿಲ್ಲ, ಹಂಗ್ ಮಾಡಿಟ್ಟಿದ್ರು. ಈಗ ಕಂಕರು, ಜಲ್ಲಿ, ರೇತಿ, ನೀರು, ಸಿಮೆಂಟ್ ಎಲ್ಲನೂ ಸೇರಿಸಿ ಕಾಂಕ್ರೀಟ್ ಮಾಡಿದ್ರಿ ನೀವು ಬೋಧನ್ ಗ್ರಾಮದವರು. ನೀವೆಲ್ಲ ದೊಡ್ಡ ಕಾಂಕ್ರೀಟ್ ಆಗ್ಬಿಟ್ಟಿದ್ರಿ. ಹಿಂದೆ ಹೆಂಗ್ ಮಾಡಿದ್ರು, ನಮ್ಗೆ ಒಬ್ರಿಗೊಬ್ರು ಸೇರಂಗಿಲ್ಲ. ಎಷ್ಟೇ ಲೋಡ್ ಕಬ್ಬಣ ಇರಲಿ ಒಂದ್ ಕಡೆ ಬಿದ್ದಿರ್ಬೇಕು, ರೇತಿ ಒಂದ್ ಕಡೆ ಬಿದ್ದಿರ್ಬೇಕು, ಸಿಮೆಂಟ್ ಒಂದ್ ಕಡೆ ಬಿದ್ದಿರ್ಬೇಕು, ನೀರು ಒಂದ್ ಕಡೆ ಬಿದ್ದಿರ್ಬೇಕು. ಅವ್ಯಾವು ಸೇರಂಗಿಲ್ಲ. ಸೇರಿದ್ರೆ ಕಾಂಕ್ರೀಟ್ ಆಗ್ಬಿಡುತ್ತಲ್ಲ. ಸೇರ್ದಂಗ್ ಮಾಡಿದ್ರು. ಆದ್ರೆ ಬೋಧನ್ ಗ್ರಾಮದಲ್ಲಿ ನೀವೆಲ್ಲ ಸೇರಂಗ್ ಮಾಡಿದ್ರಿ. ಒಳ್ಳೆ ಚಪ್ಪಾಳೆ. ಇದು ಅಂಬೇಡ್ಕರ್ ಅವರ, ಬಸವಣ್ಣನವರ, ಬುದ್ಧರ ಕನಸು. ಈ ಕನಸನ್ನ ನನಸು ಮಾಡ್ಲಿಕ್ಕೆ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ, ನೋಡಿ ಎಲ್ಲ ಸಮುದಾಯದವರು, ಯಾರದು ಕುರ್ಚಿ ಮ್ಯಾಲಿಲ್ಲ ಕೆಳಗಿಲ್ಲ, ಕುರ್ಚಿ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ, ಎಲ್ಲಾ ಕುರ್ಚಿಗಳು ಒಂದೇ ತರ ಸಮಾನವಾಗಿ ಕೂತಿವೆ. ನೋಡಿ, ಇಲ್ಲಿ ಅಂಬೇಡ್ಕರ್ ಜೀವಂತ ಇದ್ದಾರೆ, ಬಸವಣ್ಣ ಜೀವಂತ ಇದ್ದಾರೆ, ಬುದ್ಧ ಜೀವಂತ.
ಅದಕ್ಕೆ ಮಹಾತ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಎಷ್ಟು ದೊಡ್ಡ ವಿಚಾರಗಳನ್ನು ನಮ್ಮ ಮುಂದೆ ತಂದು ಇಟ್ಟಿದ್ದಾರೆ ಅಂದ್ರೆ, ಬಸವಣ್ಣವರು ಮೇಲಾಗಲೊಲ್ಲೇನೋ ಕೀಳಾಗಿರುವೇನೋ. ಬಸವಣ್ಣನ ವಚನ, ಮೇಲಾಗಿ ನರಕದಿ ಓಲಾಡಲಾರೇನೋ, ಕೀಳಿಂಗಲ್ಲವೇ ಹಯನು ಕರೆಯುವುದು ಹಾಲು. ಆಕಳ ಹಾಲು ಎಲ್ಲಿ ಬರ್ತಾವು? ಆಕಳಿಗೆ ಹಾಲು ಎಲ್ಲಿ ಬರ್ತದ? ಕೆಳಗೆ ಬರ್ತದೋ ಕೊಂಬಲ್ ಬರ್ತದ? ಕೆಳಗಡೆ ಬರ್ತದೆ. ಅದಕ್ಕೆ ಬಸವಣ್ಣ ಕೀಳಿಂಗಲ್ಲವೇ ಕರೆಯುವುದು ಹಾಲು, ಮೇಲಾಗಿ ನರಕದಿ ಓಲಾಡಲಾರೆನು, ನಿಮ್ಮ ಶರಣರ ಪಾವನ ಪಾದದ ಕೆಳಗೆ ಕೆರವಾಗಿರಿಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಬಸವಣ್ಣ ಎಂತ ಮನುಷ್ಯ? ನಿಮ್ಮ ಶರಣರ ಪಾವನ ಪಾದದ ಕೆಳಗೆ ಕೆರವಾಗಿರಿಸಯ್ಯ. ಕೆರ 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 ಅಂದ್ರೇನು? ಎಂಥ ದೊಡ್ಡ ಮನಸ್ಸ ಬಸವಣ್ಣ, ಎಷ್ಟು ದೊಡ್ಡ ವ್ಯಕ್ತಿ ಬಸವಣ್ಣ. ಅದಕ್ಕೆ ಬಂಧುಗಳೇ, ಆ ಕ್ರಾಂತಿ ಪುರುಷ ಮಹಾತ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜ್ಜಳನ ಪ್ರಧಾನಿಯಾಗಿ, ಬಿಜ್ಜಳನ ಪ್ರಧಾನಿ ಅಂದ್ರೆ ಎಂತ ಪ್ರಧಾನಿ? ಆರ್ಥಿಕ ಮಂತ್ರಿ, ಹಣಕಾಸು ಮಂತ್ರಿ, ಆರ್ಥಿಕ ಮಂತ್ರಿಯಾಗಿ ರೇವುನಾಯಕ್ ಬೆಳಮಿಗಿ ಸಾಹೇಬ್ರೆ, ಈ ಬಸವಣ್ಣವರು ಬಹಳ ಮೋಸ ಮಾಡ್ತಾ ಇದ್ದಾರೆ. 108 ಕುಲ ಜಾತಿಗಳನ್ನೆಲ್ಲ ಸೇರಿಸ್ಬಿಟ್ಟು ಅನುಭವ ಮಂಟಪ ಮಾಡಿ ನಮ್ಮ ರಾಜ್ಯದ ಬೊಕ್ಕಸನೆಲ್ಲವನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತ ಚಾಡಿ ಹೇಳ್ಬಿಡ್ತಾರೆ. ಯಾರಿಗೆ? ಬಿಜ್ಜಳನಿಗೆ. ಬಿಜ್ಜಳ ಏನ್ ಮಾಡ್ತಾನೆ? ಹೌದಾ, ಬಸವಣ್ಣವ್ರು ಹಂಗ್ ಮಾಡಿದಾರೆ, ರಾತ್ರಿ ಹೋಗಿ ನೋಡ್ತೀನಿ ತಡೀರಿ ಅಂತ ಹೇಳಿ 12 ಗಂಟೆ ರಾತ್ರಿಗೆ ವೇಷ ಬದಲಾಯಿಸಿಕೊಂಡು ಬಿಜ್ಜಳ ಅರಮನೆಯಲ್ಲಿರ್ತಕ್ಕಂತಹ, ಅವರ ಖಾಸಗಿ ಅರಮನೆ ಇರ್ತಕ್ಕಂಥ ಬಸವೇಶ್ವರ ಇದ್ದಂತ ಅರಮನೆಗೆ ಬರ್ತಾನೆ. ಕೇಳಿಸ್ಕೋಬೇಕು, ಬಸವಣ್ಣ ಎಂಥ ಬಸವಣ್ಣ ಅಂತ. 12 ಗಂಟೆ ರಾತ್ರಿಗೆ ಬಿಜ್ಜಳೆ ಹಿಂದೆಗಡೆ ಮಾತಾಡ್ಬಿಡಂತ ಹೇಳ. 12 ಗಂಟೆಗೆ ಬಂದಾಗ ಒಳಗಡೆ ಬರ್ತಾನೆ ಬಿಜ್ಜಳ. ಬಸವಣ್ಣವ್ರ ಹತ್ರ 2 ದೀಪ ಇರ್ತಾವು. ಒಂದು ದೀಪ ಉರಿತಿರುತ್ತೆ, ಒಂದು ದೀಪ ಕೆಟ್ಟೋಗಿರುತ್ತೆ, ಕೆಡಿಸಿರ್ತಾರೆ, ಆರಿಸಿರ್ತಾರೆ. ಈ ಬಿಜ್ಜಳ ಬರೋದು ಗೊತ್ತಿಲ್ಲ ಬಸವಣ್ಣನಿಗೆ. ಆ ಬಿಜ್ಜಳ ಬರೋದಕ್ಕೂ ಬಸವಣ್ಣ ಒಂದು ದೀಪ ಹಚ್ಚಿ ಆರಿಸ್ಬಿಟ್ಟು ಇನ್ನೊಂದು ದೀಪ ಹಚ್ತಾರೆ. ಇವ್ನಿಗೆ ಆಶ್ಚರ್ಯ ಆಗ್ಬಿಡ್ತದೆ ಬಿಜ್ಜಳನಿಗೆ. ಏನು, ನಾನು ಬಂದಾಗ ಒಂದು ದೀಪ ಉರಿತಾ ಇತ್ತು, ನಾನು ಬಂದ ಮೇಲೆ ಇನ್ನೊಂದು ದೀಪ ಹಚ್ಚಿದ್ನಲ್ಲ ಬಸವಣ್ಣ, ಈಗ ಕೇಳೋದು ಬೇಡ, ನಾಳೆ ಅರಮನೆಯಲ್ಲಿ ಕೇಳೋಣ ಅಂತೇಳಿ ಅರಮನೆಗೆ ಬಂದಂತ ಬಿಜ್ಜಳ ಎದ್ದು ನಿಲ್ಲಿಸ್ತಾನೆ. ಬಸವೇಶ್ವರರೇ, 12 ಗಂಟೆ ರಾತ್ರಿಗೆ ನಿಮ್ಮ ಮನೆಗೆ ಬಂದಿದ್ದೆ ನಾನು ಬರಬೇಕಾದ್ರೆ ಒಂದು ದೀಪ ಉರಿತಾ ಇತ್ತು, ನಾನು ಬಂದ ಮೇಲೆ ಇನ್ನೊಂದು ದೀಪ ಯಾಕೆ ಹಚ್ಚಿದ್ರಿ ಅಂತ ಕೇಳ್ತಾನೆ. ಬಸವಣ್ಣ ನಗುತ್ತಾ ಹೇಳ್ತಾನೆ, ಬಿಜ್ಜಳ ಮಹಾರಾಜ್, ನೀವು ಬರಬೇಕಾದ್ರೆ ಅರಮನೆಯ ಲೆಕ್ಕಪತ್ರವನ್ನ, ಅರಮನೆಯ ದುಡ್ಡಿನ ಎಣ್ಣೆ ದೀಪ, ಅರಮನೆಗೆ ಸೇರಿದಂತ ದೀಪದಲ್ಲಿ ನಾನು ಎಣ್ಣೆ ಲೆಕ್ಕಪತ್ರ ಬರೀತಾ ಇದೆ. ನೀವು ಬಂದಾದ್ಮೇಲೆ ನನಗೆ ಗೊತ್ತಿಲ್ಲ, ಅರಮನೆ ಲೆಕ್ಕಪತ್ರ ಎಲ್ಲ ಮುಗಿದ ಮೇಲೆ ನನ್ನ ಸ್ವಂತ ಕೆಲಸಕ್ಕೆ ನನ್ನ ಸ್ವಂತ ಸಂಬಳದ ದುಡ್ಡಿನ ಎಣ್ಣೆ ಮತ್ತು ದೀಪದಿಂದ ಹಚ್ಕೊಂಡೆ ಅಂತಕ್ಕಂಥ ಮಾತನ್ನು ಬಸವಣ್ಣ. ಇದು ಏನು ಹೇಳುತ್ತೆ? 12ನೇ ಶತಮಾನದ ಬಸವಣ್ಣ ತನ್ನ ಸ್ವಂತ ಕೆಲಸಕ್ಕೆ ಸ್ವಂತ ದುಡ್ಡಿನ ಎಣ್ಣೆ ಮತ್ತು ದೀಪ, ಅರಮನೆಯ ಕೆಲಸಕ್ಕೆ ಅರಮನೆಯ ದೀಪ. ಇವತ್ತು ರಾಜಕಾರಣಿಗಳು, ಮಂತ್ರಿಗಳು ಎಲ್ಲ ಯಾವ್ಯಾವ ದೀಪ ಹಚ್ತಾರೆ ಅಂತ ನಿಮಗೆ ಗೊತ್ತು, ಎಂತೆಂಥ ದೀಪ ಹಚ್ತಾರೆ. ಆದ್ರೆ ಬಸವಣ್ಣ ಅನ್ನದಲ್ಲಿ ಒಂದು ಎಳೆಯ, ಸೀರೆಯಲ್ಲಿ ಒಂದು ಎಳೆಯ, ಅನ್ನದಲ್ಲಿ ಒಂದು ಅಗಳು, ಇಂದಿಂಗೆ ನಾಳಿಂಗೆ ಎಂದರೆ ನಿಮ್ಮಾಣೆ ನಿಮ್ಮ ರಾಣಿ ವಾಸದಾಣೆ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳೋದು, ನಾಳೆ ಅಂತ ಒಂದು ಅನ್ನದ ಅಗಳು ಇಡಲ್ಲ ನಾನು. ಹೆಂಗ್ ಬದುಕಿದ್ರು 12ನೇ ಶತಮಾನದಲ್ಲಿ? ಬಸವಣ್ಣ ಹೆಂಗ್ ಬದುಕಿದ್ರು? ಅದಕ್ಕೆ ಬಸವಣ್ಣನವರ ಪುತ್ಥಳಿ ಲಂಡನ್ನಿನ ಥೇಮ್ಸ್ ನದಿ ದಡದಲ್ಲಿದೆ. ಆ ಪುತ್ಥಳಿಯ ಕೆಳಗಡೆ ಒಂದು ಲೈನ್ ಬರೆದಿದ್ದಾರೆ. ಏನದು ಅಂದ್ರೆ, ಎ ಸ್ಟ್ಯಾಚ್ಯೂ ಆಫ್ ಹ್ಯುಮ್ಯಾನಿಟಿ. ಈ ಪ್ರತಿಮೆ ಮಾನವೀಯತೆಯ ಮಹಾಮಂಟಪ ಇದ್ದಂಥದ್ದು, ಮಾನವೀಯತೆಯ ಮಹಾಹೃದಯ, ಎ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಸಮಾನತೆಯನ್ನು ತಂದಂತಹ ಮೊಟ್ಟ ಮೊದಲ ಪ್ರವಾದಿ ಭಗವಾನ್ ಬುದ್ಧ, ನಂತರ ಬಸವಣ್ಣನವರು ಸಮಾನತೆಯನ್ನು ತಂದ್ರು. ಇವರಿಬ್ಬರು ಏನ್ ಹೇಳ್ತಾರೋ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಿನ ಮುಖಾಂತರವಾಗಿ ಅಂಬೇಡ್ಕರ್ ಕಾನೂನು ಮಾಡ್ತಾರೆ. ಯಾರು ಹೇಳೋದನ್ನ? ಬುದ್ಧ, ಬಸವಣ್ಣ ಹೇಳಿದ ಎರಡನ್ನೂ ಸೇರಿಸಿ ಕಾನೂನು ಮಾಡ್ತಾರೆ. ಅದಕ್ಕೆ ಅಂಬೇಡ್ಕರ್
ಜ್ಞಾನದ ದೀಪ, ನಮ್ಮೆಲ್ಲರಿಗೂ ಮಹದೊಡ್ಡ ಜ್ಞಾನಿ. ಇಂತಹ ಜ್ಞಾನಿಯ ಜಯಂತಿಯನ್ನ ಮಾಡಬೇಕಾದ್ರೆ ಬೋಧನದಲ್ಲಿ ಇಲ್ಲಿ ಅಂಬೇಡ್ಕರ್ ಜೀವಂತ ಇದ್ದಾರಾ? ಜೀವಂತ ಇದ್ದಾರೆ ಅಂದ್ರೆ ಬೋಧನ್ ಗ್ರಾಮದಲ್ಲಿ ಜಡ್ಜಿಗಳಾಗಬೇಕು, ಬೋಧನ್ ಗ್ರಾಮದಲ್ಲಿ ಕಲಬುರಗಿ DC ಆಗ್ಬೇಕು, ಬೋಧನ್ ಗ್ರಾಮದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕು, ಬೋಧನ್ ಗ್ರಾಮದಲ್ಲಿ DF ಫಾರೆಸ್ಟ್ ಆಫೀಸರ್ಗಳಾಗಬೇಕು, ಬೋಧನ್ ಗ್ರಾಮದಲ್ಲಿ ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಆಗಬೇಕು. ಆಗ ಇಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಜೀವಂತ ಇರ್ತಾರೆ. ಅಂಬೇಡ್ಕರ್ ಹೇಳೋದು ನನ್ನ ಜನ ಅಂದ್ರೆ SC ಅಲ್ಲ, ನನ್ನ ಜನ ಅಂದ್ರೆ ST ಅಲ್ಲ, ನನ್ನ ಜನ ಅಂದ್ರೆ 140 ಕೋಟಿ ಜನ ಏನಿವತ್ತು ಭಾರತದಲ್ಲಿದಾರಲ್ಲ ಅವರೆಲ್ಲ ನನ್ನ ಜನ ಅರ್ಜಿಯನ್ನ ಕೊಡೋ ಜಾಗದಲ್ಲಿ ಇರಬಾರ್ದು. ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಅರ್ಜಿ ಕೊಡೋ ಜಾಗದಲ್ಲಿ ಇರಬಾರ್ದು. ಬೋಧನ್ ಗ್ರಾಮದಲ್ಲಿ ಇರ್ತಕ್ಕಂಥ ಜನ ಅರ್ಜಿಯನ್ನ ತೆಗೆದುಕೊಳ್ಳೋ ಜಾಗದಲ್ಲಿ ಇರಬೇಕು ಅಂದ್ರು ಅಂಬೇಡ್ಕರ್. ಅರ್ಜಿ ತಗೊಳ್ಳೋ ಜಾಗ ಯಾವುದು? DC, ತಹಸೀಲ್ದಾರ್, AC, ಜಡ್ಜಸ್. ಕೈ ಎತ್ತಿ ಎಷ್ಟು ಜನ ಆಯ್ತು? AC, DC, ಜಡ್ಜ್ ಹಿಂದೆಗಡೆ 625ಕ್ಕೆ 600, 610, 500 ಮೇಲೆ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಂಬೇಡ್ಕರ್ ಎಲ್ಲಿ ಜೀವಂತ ಇರ್ತಾರೆ ಅಂದ್ರೆ ಅಂಬೇಡ್ಕರ್ ಎರಡೇ ಜಾಗದಲ್ಲಿ ಜೀವಂತ ಇರ್ತಾರೆ. ಎರಡು ಜಾಗ ಯಾವುದು? ಮೊದಲನೇದು ಪೆನ್ನಿನಲ್ಲಿ ಅಂಬೇಡ್ಕರ್ ಜೀವಂತ ಇರ್ತಾರೆ. ನಿಮ್ಮ ಮಕ್ಕಳ ಕೈಯಲ್ಲಿ ಕೊಟ್ಟಿರೋ ಪೆನ್ ಇದೆಯಲ್ಲ, ಆ ಪೆನ್ನು ಇಡೀ ದೇಶದ ಚರಿತ್ರೆಯನ್ನೇ ಬದಲು ಮಾಡತಕ್ಕಂಥ ಶಕ್ತಿ ಇರೋದು ಪೆನ್ನಿಗೆ. ಆ ಪೆನ್ ಹೆಂಗಿದೆಯಪ್ಪ ಅಂದ್ರೆ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ, ಅದ್ರ ಕೆಳಗಡೆ ಅಲ್ಲಿ ಬರಿಬೇಕು ಒಂದು ಲೈನ್, 2 ಲೈನ್ ಬರಿಬೇಕು. ಅದೇನು 2 ಲೈನ್ ಅಂದ್ರೆ, ಈ ಬ್ರಿಟಿಷರ ಲಾಸ್ಟ್ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್, ಅವನು ಕೊನೆ ಗವರ್ನರ್ ಜನರಲ್ ಭಾರತಕ್ಕೆ, ಬ್ಯಾಟನ್. ಆ ಲಾರ್ಡ್ ಮೌಂಟ್ ಬ್ಯಾಟನ್ ಏನ್ ಹೇಳ್ತಾನೆ ಅಂದ್ರೆ, ಭಾರತದ ರಾಜ ಮಹಾರಾಜರು ಭಾರತದ ಚರಿತ್ರೆಯನ್ನು ಬದಲಾಯಿಸಲಿಕ್ಕೆ ಈಟಿ, ಬರ್ಜಿ, ತಲವಾರುಗಳನ್ನ ಹಿಡ್ಕೊಂಡ್ರು. ಭಾರತದ ಚರಿತ್ರೆ ಬದಲು ಮಾಡಕ್ ಆಗಲಿಲ್ಲ ಅವ್ರ ಕೈಲಿ. ಆದ್ರೆ ಕೇವಲ 40 ವರ್ಷದಲ್ಲಿ ಪೆನ್ನಿನ ಮುಖಾಂತರವಾಗಿ ಭಾರತದ ಚರಿತ್ರೆಯನ್ನೇ ಬದಲು ಮಾಡಿದ ಮಹಾನಾಯಕ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ಲಾರ್ಡ್ ಮೌಂಟ್ ಬ್ಯಾಟನ್ ಬರೆದೋಗಿದ್ದಾನೆ. ಅದನ್ನೇ ಬರೀಬೇಕು ಸ್ಟ್ಯಾಚ್ಯೂ ಕೆಳಗೆ. ಏನಂತ ಬರೀಬೇಕು? ಭಾರತದ ಚರಿತ್ರೆ ಬದಲಾದದ್ದು ಪೆನ್ನಿನಿಂದ, ತಲವಾರಿಂದಲ್ಲ, ಈಟಿಯಿಂದಲ್ಲ, ಬರ್ಜಿಯಿಂದಲ್ಲ, ಕುಡ್ಲಿಯಿಂದಲ್ಲ. ಮಹಾದೊಡ್ಡ ಜ್ಞಾನಿ ಅಂಬೇಡ್ಕರ್ ಪೆನ್ ಮುಖಾಂತರವಾಗಿ ಭಾರತವನ್ನು ಕಟ್ಟಿದ್ರು, ಈ ಭಾರತದ ಅಖಂಡತೆಯನ್ನು ಕಟ್ಟಿದ್ರು. ಇವತ್ತು ಬೋಧನ್ ಗ್ರಾಮದಲ್ಲಿ ನಾವು ಉಸಿರಾಡ್ತಾ ಇದ್ದೇವೆ, ನಾವೆಲ್ಲರೂ ಒಟ್ಟು ಕೂತಿದ್ದೇವೆ, ನಮ್ಗೆ ಇಷ್ಟ ಬಂದು ಊಟ ಮಾಡ್ತೇವೆ, ಇಷ್ಟ ಬಂದು ಬಟ್ಟೆ ಹಾಕೊಳ್ತೇವೆ, ಇಷ್ಟ ಬಂದಂತ ಸಿನಿಮಾ ನೋಡ್ತೇವೆ, ಎಲ್ಲಿ ಬೇಕಲ್ಲಿ ಒಯ್ತೇವೆ. ಇದಕ್ಕೆ ಕಾರಣ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಇಲ್ಲ ಅಂದ್ರೆ ನಾವೆಲ್ಲೂ ಹೋಗಂಗೂ ಇಲ್ಲ, ಕೂರಂಗೂ ಇಲ್ಲ, ನಿಲ್ಲಂಗೂ ಇಲ್ಲ. ಯಾಕೆ ಅಂದ್ರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಬರೀ ಮಾಂಗಲ್ಯ ಕಟ್ಟಬೇಕು, ಕೂಸಡಿಬೇಕು. ಕೂಸಡಿತಕ್ಕಂಥ ಕಾರ್ಖಾನೆ ಮಾಡಿತ್ತು ಈ ದೇಶದಲ್ಲಿ. ಹಿಂದೆ ಒಂದು ಸಂವಿಧಾನ ಇತ್ತು. ಆ ಸಂವಿಧಾನದಲ್ಲಿ ಒಬ್ಬ ಸ್ವಾಮೀಜಿ ಸಾಹೇಬ್ರೆ, ಒಬ್ಬ ಸ್ವಾಮೀಜಿ ಮೊನ್ನೆ ದಕ್ಷಿಣ ಕನ್ನಡದ ಸ್ವಾಮೀಜಿ ಮಂಗಳೂರು, ಅವ ಏನ್ ಹೇಳ್ತಾನೆ ಅಂದ್ರೆ, ಪಬ್ಲಿಕ್ ಅಲ್ಲಿ ಹೆಣ್ಮಕ್ಳು ಮುಟ್ಟಾಯ್ತವು, ಮುಟ್ಟಾದ ಹೆಣ್ಮಕ್ಳು ಏನಾರು ಅಡಿಗೆ ಮಾಡಿಕೊಟ್ರೆ ಅದನ್ನ ಉಂಡಂತ ಗಂಡಸರು ನಾಯಿಯಾಗಿ ಹುಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ಬಿಟ್ಟಿದ್ದಾನೆ. ಟಿವಿಲಿ ಪೇಪರ್ ಎಲ್ಲ ಬಂದಿತ್ತು. ಅದಕ್ಕೆ 12ನೇ ಶತಮಾನದ ಬಸವಣ್ಣನ ಕಾಲದ ಸತ್ಯಕ್ಕ, ಕಸ ಹೊಡಿತಾಳಲ್ಲ ಸತ್ಯಕ್ಕ ಹೇಳ್ತಾಳೆ, ಮುಟ್ಟು ಮುಟ್ಟೆಂದು ಹೀಯಾಳಿಸುವ ಮುಟ್ಟಾಳರೇ, ಮುಟ್ಟಾದ ಹೆಣ್ಣನ್ನು ಮುಟ್ಟಲಲ್ಲದು ಜಗ, ಮುಟ್ಟು ಮುಟ್ಟೆಂದು ಹೀಯಾಳಿಸುವ ಮುಟ್ಟಾಳರೇ, ನೀವು ಹುಟ್ಟಿದ್ ಎಲ್ಲಿಂದ ಅಂತ ಕೇಳ್ತಾಳೆ ಹೆಣ್ಮಗಳು. ಅರೇ ಮುಟ್ ನಿಂತ ಮೇಲೆ ಬಸವಣ್ಣ ಹುಟ್ಟಿದ್ದು, ಮುಟ್ ನಿಂತ ಮೇಲೆ ಅಂಬೇಡ್ಕರ್ ಹುಟ್ಟಿದ್ದು, ಮುಟ್ ನಿಂತ ಮೇಲೆ ನಾನು ಹುಟ್ಟಿದ್ದು, ಮುಟ್ ನಿಂತ ಮೇಲೆ ನೀವೆಲ್ಲ ಹುಟ್ಟಿದ್ದು. ಒಬ್ಬ ಸ್ವಾಮೀಜಿ ಅವನ ಮನಸ್ಸಲ್ಲಿ ಆತರ ಇದೆ ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳನ್ನ ಎಷ್ಟು ನಿಕೃಷ್ಟವಾಗಿ ಕಾಣ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ದೇವಿ ಗುಡಿಯಲ್ಲಿದ್ದೀವಿ, ಅಂಬಾಭವಾನಿ ಗುಡಿಯಲ್ಲಿದ್ದೇವೆ,
ಅಂಬಾಭವಾನಿ ಯಾರು? ಯಾ ದೇವಿ ಸರ್ವಭೂತೇಷು ಬುದ್ಧಿರ್ಭವತು ಮೇ ಸದಾ. ಏನಂಗಂದ್ರೆ ಗೊತ್ತಿಲ್ಲ ಸ್ವಾಮಿ, ಕನ್ನಡನೇ ಗೊತ್ತಿಲ್ಲ, ಇನ್ ಸಂಸ್ಕೃತಿ. ಓಂ ಭೂರ್ವ ಸ್ವಾಹ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಏನಪ್ಪ ಹಂಗಂದ್ರೆ ಅವ್ರಿಗೂ ಗೊತ್ತಿಲ್ಲ, ಇವರು ಕೇಳದ್ದಷ್ಟೇ ಕೇಳದ್ದಷ್ಟೇ. ಇದು ಮಂತ್ರ, ಗಾಯತ್ರಿ ಮಂತ್ರ, ಭವಾನಿ ಮಂತ್ರ ಏನಿದೆಯಲ್ಲ, ಅದು ಸರ್ವಂ ಕಲ್ವದಂ ಬ್ರಹ್ಮ. ಹೆಣ್ಣು ಗಂಡಿಲ್ಲ, ಗಂಡಾಗಿ ಹೆಣ್ಣಾಗಿ ಜಗತ್ತಿರೋದೇ ಹೆಣ್ಣಿನಿಂದ. ಈ ಜಗತ್ತು ಸೃಷ್ಟಿಯೇ ಹೆಣ್ಣಿಂದ. ಹೆಣ್ಣನ್ನ ಇಷ್ಟೊಂದು ಕೀಳಾಗಿ ಯಾವ ರೀತಿ ಕಂಡಿದ್ರಪ್ಪ ಈ ದೇಶದಲ್ಲಿ? ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗೆ ಬರಬಾರ್ದು. ಗಂಡ ಸತ್ತ ಹೆಣ್ಣು ಮಕ್ಕಳ ತಲೆ ಬೋಳ್ಸಿ ಬಿಳಿ ಸೀರೆ ಉಡ್ಬೇಕು. ಗಂಡ ಸತ್ತ ಹೆಂಗಸನ್ನ ಚಿತೆಗೆ ಹಾಕ್ಬೇಕು. ಇಂಥ ಕಾನೂನುಗಳಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಹೆಣ್ಣು ಮಕ್ಕಳು ನಾಯಿ ನರಿಗಳ ತರ ಬದುಕ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು, ವಿದ್ಯೆ ಹಕ್ಕು, ಪೆನ್ನಿನ ಹಕ್ಕು, ಆಸ್ತಿ ಹಕ್ಕು, ಮತ್ತೆ ರಾಷ್ಟ್ರಪತಿ, ರಾಜ್ಯಪಾಲರು ಎಲ್ಲ ಹಕ್ಕುಗಳು ಸಿಗಬೇಕು. ಈ ದೇಶದ ರಾಷ್ಟ್ರಪತಿ ಹೆಣ್ಣುಮಗಳಾಗಬೇಕು ಅಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ರಾಷ್ಟ್ರಪತಿ ಹೆಣ್ಣುಮಗಳು ದ್ರೌಪದಿ ಮುರ್ಮು ಆಗಿದ್ದಾಳೆ ಅಂದ್ರೆ ನಾವು ಯೋಚನೆ ಮಾಡಬೇಕು. ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರೆ. ಹೆಣ್ಣುಮಗಳು ರಾಷ್ಟ್ರಪತಿಯಾಗಿ ಸುಮ್ಮನೆ ಕುಂತಿಲ್ಲ. ಅಂಬೇಡ್ಕರ್ ಜಯಂತಿ ದಿನ ಬಾಬಾ ಸಾಹೇಬ್ರ ಫೋಟೋ ಕೂಗಾಕಿ ಭಾಷಣ ಮಾಡಿ ಹೇಳ್ತಾಳೆ ರಾಷ್ಟ್ರಪತಿ, ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳ್ತಾರೆ, ಡಾಕ್ಟರ್ ಭೀಮರಾವ್ ರಾಮ್ಜಿ ಮೇರೆ ಲಿಯೆ ಭಗವಾನ್ ಹೇ. ಭಗವಾನ್ ಕೌನ್ ಹೇ? ರಾಷ್ಟ್ರಪತಿ ಹೇಳ್ತಿರೋದು. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮೇರೆ ಲಿಯೆ ಭಗವಾನ್ ಹೇ ಅಂದ್ರು. ಪ್ರೆಸ್ನವ್ರು ಕೂತಿದವ್ರು ಕೇಳಿದ್ರು, ಹೆಂಗೆ, ಯಾಕೆ ಅಂದ್ರೆ ನಾನು ಆದಿವಾಸಿ ಹೆಣ್ಣುಮಗಳು, ಟ್ರೈಬಲ್ ಹೆಣ್ಣುಮಗಳು, ನಮ್ಮ ಊರಿಗೆ ಲೈಟ್ ಬೆಳಕೆ ಇಲ್ಲ, ಕತ್ತಲೆ ಕೂಪದಿಂದ ಬಂದವಳು, ಇವತ್ತು ಈ ದೇಶದ ರಾಷ್ಟ್ರಪತಿ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅಂತ ಹೇಳ್ತಾರೆ. इसलिए मेरे लिए भगवान है, तुम्हारे लिए भगवान कौन है? ನಿಮಗೆಲ್ಲ ಭಗವಾನ್ ಯಾರು? ನಿಮಗೆ ಓಟ್ ಹಾಕೋ ಹಕ್ಕು, ಓಟ್ ನಕ್ ಯಾರಿಗೂ ಇರಲಿಲ್ಲ. ಗೌಡ್ರೆ, ನಮ್ಮ ಬೆಳಮಗಿ ಸಾಹೇಬ್ರೆ, ಓಟ್ ನಕ್ಕಿದ್ದು ಯಾರಿಗೆ ಅಂದ್ರೆ 4016 ಜನಕ್ಕೆ ಓಟ್ ನಕ್ಕಿತ್ತು. 4016 ಯಾರು? 563 ರಾಜರು. ರಾಜರ ಹೆಂಡತಿರಿಗೂ ಓಟ್ ನಕ್ಕಿರ್ಲಿಲ್ಲ. ಆಗ ರಾಜರ ಹೆಂಡತಿ ಇದ್ರಲ್ಲ, ರಾಣಿರು, ಅವ್ರಿಗೂ ಓಟ್ ನಕ್ಕಿರ್ಲಿಲ್ಲ. ಇನ್ನು ನಮಗೂ ನಿಮ್ಗೂ ಇರ್ತದ? ದೇವೇಗೌಡರಿಗೆ ಓಟ್ ನಕ್ಕಿರ್ಲಿಲ್ಲ ಸಾರ್, 4 ಎಕರೆ ಇದ್ದದ್ದು ಅವ್ರಿಗೆ, ಎಚ್ ಡಿ ದೇವೇಗೌಡರಿಗೆ. ಈ ಓಟ್ ನಕ್ಕನ್ನ ತಂದು ಕೊಡ್ಲಿಕ್ಕೆ ಬಾಬಾ ಸಾಹೇಬರು ಇಬ್ಬರು ಮಕ್ಕಳು ಕಳ್ಕೊಳ್ತಾರೆ. ಇಬ್ಬರು ಮಕ್ಕಳು. ನಿಮಗೆ ಸುಮ್ಮನೆ ಓಟ್ ನಕ್ ಬಂದಿಲ್ಲ. ಈ ಓಟ್ ನಕ್ಕು ಇಂಡಿಯಾದಲ್ಲಿ ಸಿಕ್ಕಿಲ್ಲ. ಈ ಓಟ್ ನಕ್ ಸಿಕ್ಕಿರೋದು ನಿಮಗೆ ಲಂಡನ್ನಿನ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಲ್ಲಿ. ರಾಮ್ಸೆ ಮ್ಯಾಕ್ಡೊನಾಲ್ಡ್ ಬ್ರಿಟನ್ನಿನ ಪ್ರಧಾನಿ ಹತ್ರ ಅಂಬೇಡ್ಕರ್ ನಿಂತ್ಕೊಂಡು ಕೇಳ್ತಾರೆ, ಇಲ್ಲಿ ಸ್ಟ್ಯಾಚ್ಯೂ ಮಾಡಿದಿರಲ್ಲ, ಅಂಬೇಡ್ಕರ್ ಅಲ್ವಾ ಕೇಳ್ತಾರೆ, ಎಷ್ಟು ವರ್ಷ? 100 ವರ್ಷದಿಂದ. ಇನ್ನೇನು 1930, ಇನ್ನೇನು 2030 ಬರ್ತಾ ಇದೆ, 95 ವರ್ಷದ ಹಿಂದೆ ಅಂಬೇಡ್ಕರ್ ಕೇಳ್ತಾರೆ, ನನ್ನ ದೇಶದ ಜನರಿಗೆ ಓಟ್ನ ಕೊಟ್ಟಿಲ್ಲ, ನನ್ನ ದೇಶದಲ್ಲಿ ಬಡವರಿದ್ದಾರೆ, ಯಾರ ಹತ್ರ ಜಮೀನಿಲ್ಲ, ಓದಿಲ್ಲ, ಡಿಗ್ರಿ ಮಾಡಿಲ್ಲ, ಟ್ಯಾಕ್ಸ್ ಕಟ್ಟಲ್ಲ, ಎಲ್ಲ ಆದಿವಾಸಿಗಳು ಕಾಡಲ್ಲಿದ್ದಾರೆ, ನನ್ನ ಜನರಿಗೆ ಓಟ್ ನಕ್ಕನ್ನ ಕೊಡಬೇಕು ಅಂತೇಳಿ ಗುಡುಗದಂತ ಸಿಂಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಇವತ್ತು ಬೋಧನ್ ಗ್ರಾಮದಲ್ಲಿ ಎಲ್ಲರೂ ಓಟ್ ಹಾಕ್ತಿದ್ದೀರಲ್ಲ, ಆ ಓಟು ಸುಮ್ಮನೆ ಬಂದಿಲ್ಲ. ಇಬ್ಬರು ಮಕ್ಕಳು ಕಳ್ಕೊಂಡಿದ್ದಾರೆ. ಒಬ್ಬ ಮಗ ಸಾಯ್ತಾನೆ ಲಂಡನ್ ಅಲ್ಲಿ, ಲೈಬ್ರರಿಲಿ ಓದ್ತಾ ಕೂತಿರ್ತಾರೆ, ಟೆಲಿಗ್ರಾಮ್ ಬರ್ತದೆ, ಯುವರ್ ಸನ್ ಇಸ್ ಲಾಸ್ಟ್, ನಿಮ್ ಮಗ ಸತ್ತೋಗಿದ್ದಾನೆ. ಕಣ್ಣಲ್ಲಿ ನೀರು ಬಿಡ್ತಾ ಇರ್ತದೆ ಬಾಬಾ ಸಾಹೇಬ್ರಿಗೆ. ಅವ್ರ ಫ್ರೆಂಡ್ ಕೇಳ್ತಾನೆ, ಮಿಸ್ಟರ್ ಅಂಬೇಡ್ಕರ್ ಎನಿ ಎಮರ್ಜೆನ್ಸಿ ಇಸ್ ದೇರ್ ಅಂತ. ಎಸ್, ನನ್ನ ಮಗ ಸತ್ತೋಗಿದ್ದಾನೆ. ಹೌದಾ, ನಿಮ್ ಮಗ ಸತ್ತಿದ್ರೆ ಇನ್ನು ಇಂಡಿಯಾದಲ್ಲಿ ಇದೆಯಲ್ಲಪ್ಪ, ಇನ್ನು ಇಂಗ್ಲೆಂಡ್ ಅಲ್ಲಿ ಹಾಕಿದ್ಯಾ, ಹೋಗು ಇಂಡಿಯಾಕ್ಕೆ ಅಂತ ನಾವು ಫ್ರೆಂಡು. ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾರೆ, ನನ್ನ ಒಬ್ಬ ಮಗ ಸತ್ತ ಅಂತ ಏನಾರು ನಾನು ಮತ್ತೆ ಇಂಡಿಯಾಕ್ಕೆ ವಾಪಸ್ ಹೋಗ್ಬಿಟ್ರೆ ನನ್ನ ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳು ತಪ್ಪಲಿ ಆಗ್ಬಿಡ್ತಾವು. ನೀವು ಯಾರ
ಯಾರ ಸ್ಟ್ಯಾಚ್ಯೂ ಇಲ್ಲಿ ಇಟ್ಟಿದ್ದೀರಿ ಲೆಕ್ಕ ಹಾಕಳಿ, ಯೋಚನೆ ಮಾಡಿ. ಇಲ್ಲಿ ಯಾರ ಸ್ಟ್ಯಾಚ್ಯೂ ಇಟ್ಟಿದ್ದೀರಿ ನೀವು? ನನ್ನ ಒಬ್ಬ ಮಗ ಸತ್ರೆ ನನಗೇನು ನಷ್ಟ ಇಲ್ಲ. ನನ್ನ ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳು ತಪ್ಪಲಿ ಆಗ್ತವೆ. ಸಿಕ್ಕರೇನ್ರಿ ಇಂಥವ್ರು? ಜಗತ್ತಲ್ಲಿ ಹುಡುಗರು ಸಿಕ್ಕರೇನ್ರಿ? ನಿಮ್ ಮನೇಲಿ ಯಾರು ಒಬ್ಬ ಮಗ ಸತ್ರೆ ಲಬ ಲಬ ಅಂತ ಒಯ್ಕೊಂಡು ಧೂಳು ಓದ್ಕೊಂಡು ಬಿದ್ದು ಒದ್ದಾಡ್ಬಿಡ್ತಾರೆ ಬೀದಿಲಿ. ಇಬ್ಬರು ಮಕ್ಕಳು ಸಾಯ್ತಾರೆ, ಇಬ್ಬರು ಮಕ್ಕಳು ಮುಖ ನೋಡಕ್ ಬರಲ್ಲ ಬಾಬಾ ಸಾಹೇಬ್. ಇಬ್ಬರು ಮಕ್ಕಳ ಸತ್ತ ಮುಖ ನೋಡಕ್ ಬರೋದಿಲ್ಲ. ಓಟು ಸುಮ್ಮನೆ ಬಂದಿಲ್ಲ ನಿಮಗೆ, TP ಸುಮ್ಮನೆ ಬಂದಿಲ್ಲ, ZP ಸುಮ್ಮನೆ ಬಂದಿಲ್ಲ, MP ಸುಮ್ಮನೆ ಬಂದಿಲ್ಲ, MLA ಸುಮ್ಮನೆ ಬಂದಿಲ್ಲ. ಲಂಡನ್ ನಲ್ಲಿ ಊಟ ಇಲ್ದೇನೆ ಬಾಬಾ ಸಾಹೇಬರು ಪತ್ರ ಬರೀತಾರೆ, ರಮಾ ನೀನು ಸತಾರದ ಬೀದಿಯಲ್ಲಿ ಸಗಣಿಯನ್ನ ಗೋರ್ತಾ ಇದೀಯ ರಮಾ. ಯಾರ ಜಯಂತಿ ಆಚರಣೆ ಮಾಡ್ತಾ ಇದೀವಿ ನಾವು? ಸತಾರದ ಬೀದಿಯಲ್ಲಿ ನೀನು ಸಗಣಿಯನ್ನ ಬಾಗ್ತಾ ಇದೆಯ ರಮ. ನನ್ನ ಕಳ್ಳು ಇಸುಕದಂಗೆ ಆಗ್ತಿದೆ ರಮ. ನನ್ನ ಜನರ ವಿಮೋಚನೆಗೋಸ್ಕರ ನಾನು 18 ಗಂಟೆಗಳ ಕಾಲ ಓದ್ತಾ ಇದ್ದೀನಿ ರಮ. ನನ್ನ ಜನ ನಾಯಿ ನರಿಗಳ ತರ ಹೊರಗಡೆ ಇದ್ದಾರೆ ರಮ, ಬೀದಿಯಿಂದ ಹೊರಗಡೆ ಇದ್ದಾರೆ, ಊರಿಂದ ಹೊರಗಿದ್ದಾರೆ ರಮ, ಗುಡಿಸದಲ್ಲಿ ಬೆಂದು ಬೂದಿ ಆಗ್ತಿದ್ದಾರೆ ರಮ. ನನ್ನ ಜನರಿಗೆ ಎಲ್ಲ ಹಕ್ಕುಗಳನ್ನ ಕೊಡಿಸ್ಲಿಕ್ಕೆ, ನನ್ನ ಜನರ ಎಲ್ಲ ವಿಮೋಚನೆಯನ್ನ ಮಾಡಲಿಕ್ಕೆ ನಾನು ಜ್ಞಾನದ ಕುಂಡದಲ್ಲಿ ದಯಿಸ್ಕೊಳ್ತಾ ಇದ್ದೀನಿ ರಮ. ಇವತ್ತು ಊಟ ಇಲ್ಲ ರಮ, 2 ಪೀಸ್ ಬ್ರೆಡ್ ಅನ್ನ ತಿಂದು ಮಲಗ್ತಾ ಇದ್ದೀನಿ ಅಂತ ಪತ್ರ ಬರೀತಾರೆ. 2 ಪೀಸ್ ಬ್ರೆಡ್. ನಾವೇನ್ ತಿಂತಾ ಇದೀವಿ ಇವತ್ತು? ಏನೆಲ್ಲ ಕೊಟ್ಟಿದ್ದಾರೆ ನಮಗೆ? 2 ಪೀಸ್ ಬ್ರೆಡ್ ಅನ್ನ ತಿಂದು ನಮಗೆ ಇವತ್ತು ಎಲ್ಲ ಓಟು, ನೋಟು, ಸೀಟು, ಬೂಟು, ಕೋಟು, TP, ZP, MP, MLA, ರೆಡ್ ಲೈಟ್ ಕಾರು ಎಲ್ಲ ಕೊಟ್ಟಿದ್ದಾರೆ. ನಾವು ಯಾರನ್ನ ನೆನೆಸ್ಕೋಬೇಕು? ಯಾರನ್ನ ಸ್ಮರಿಸ್ಕೋಬೇಕು? ಯಾರ ಜಯಂತಿಯನ್ನು ಹೆಂಗ ಆಚರಣೆ ಮಾಡಬೇಕು? ನಮ್ಮೂರ್ ಗೌಡರು, ನಮ್ಮ ಮೈಸೂರು ಭಾಗದಲ್ಲಿ ವೀರಶೈವ ಜಂಗಮರು ಪಾಟೀಲ್ರು ಅವ್ರೇನ್ ಮಾಡಿದ್ರೆ ಗೌಡ್ರೆ, ಅವ್ರ ಮನೆ ಎಂಟ್ರೆನ್ಸ್ ಒಳಗಡೆ ಅಂಬೇಡ್ಕರ್ ಫೋಟೋ ಇಟ್ಬಿಟ್ಟವ್ರು. ಎಂಟ್ರೆನ್ಸ್ ಅಲ್ಲಿ ಅವರು ಪಾಪ 2 ಹೆಣ್ಮಕ್ಳು ಲಗ್ನ ಮಾಡ್ಕೋಬೇಕಲ್ಲ, ಬರೋರೆಲ್ಲ ಅವ ಪಟೇಲ ಅಂಬೇಡ್ಕರ್ ಫೋಟೋ ಇಟ್ಟವನಪ್ಪ, ನಾವ್ ಹೆಣ್ಣು ತಗೊಂಡು ಹೋಗಲ್ಲ ಅಂತ ಒಬ್ರು ತಗೊಂಡೋಗ್ದಂತ ಗೌಡ್ರು. ಪಾಪ ನಮ್ಮ ಕಡೆ ಇದ್ದಾರೆ ಪಟೇಲ್ರು ಅವ್ರು ಈಗಲೂ. ಅವ್ರ ಮನೇಲಿ ಫೋಟೋ ಅಂಬೇಡ್ಕರ್ದು ಅವ್ರ ತೊಟ್ಟಿ ಎಟ್ಟಿಯಲ್ಲ ದೊಡ್ಡದಾಗ ಫೋಟೋ ಇಟ್ಟವ್ರೆ. ಅವ್ರಿಗೆ 2 ಹೆಣ್ಮಕ್ಳು, 2 ಫಾರಿನ್ ಅಲ್ಲಿ ಇದ್ದಾರೆ, ಅಮೆರಿಕದಲ್ಲಿ. ಆ ಕೋವಿಡ್ ಬಂತಲ್ಲ, ಕೋವಿಡ್ ಬಂದ್ಮೇಲೆ ವಾಪಸ್ ಬಂದವ್ರು ಇಂಡಿಯಾಕ್ಕೆ. ಬಂದಾಗ ಊರಿಗೆ ಬಂದ್ರಲ್ಲ, ಊರಿಗೆ ಬಂದಾಗ ಬಾಬಾ ಸಾಹೇಬ್ರ ಫೋಟೋ ಅಲ್ಲಿತ್ತು. ಬಾಬಾ ಸಾಹೇಬ್ರ ಫೋಟೋ ನೋಡಿ ಒಬ್ರು ತರ್ಲಿಲ್ವ, ಹೆಣ್ಣು ತರ್ಲಿಲ್ವ, ಅವ್ರ ಫೋಟೋ ತೆಗೆದಿಲ್ಲ. ಊರೆಲ್ಲ ಸೇರಿದ್ರಂತೆ, ಯಜಮಾನ್ರೆಲ್ಲ ಸೇರಿದ್ರಂತೆ, ಪಾಟೀಲ್ರೇ ನೀವು ಬಾಬಾ ಸಾಹೇಬ್ರು ತೆಗೆದ್ರೆ ನಾವು ನಿಮ್ಮ ಮಕ್ಕಳು ತಗೋಯ್ತೀವಿ ಅಂದ್ರೆ ತಗೋ ಹೋಗಲ್ಲ ಅಂದ್ರೆ. ಅದಕ್ಕೆ ಆ ಪಟೇಲ್ ಏನ್ ಹೇಳ್ತಾರೆ ಗೊತ್ತೇನ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಮಗಳು ಇವತ್ತು ಲಂಡನ್ನಿನ ಕೊಲಂಬೋ ಯೂನಿವರ್ಸಿಟಿ ಒಳಗಡೆ ಅವಳು ಸಹ ಅಲ್ಲಿ LLB ಮಾಡಿದ್ದಾರೆ. ಇಡೀ ಭಾರತದ ಮೊಟ್ಟ ಮೊದಲ ಕಪ್ಪು ಕೋಟಿನ ಸರ್ದಾರ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ವಾಸ್ ದ ಫಸ್ಟ್ ಬ್ಯಾರಿಸ್ಟರ್ ಆಫ್ ಇಂಡಿಯಾ. ಅಂಬೇಡ್ಕರ್ ಕಾರಣದಿಂದ ಇವತ್ತು ನನ್ನ ಮಗಳು ಸಹ ಬೂಟು ಶೂಟು ಕೋಟ್ ಹಾಕಿದ್ದಾಳೆ. ಜಾತಿ ಕಾರಣಕ್ಕೆ ನಾನು ಇಟ್ಟಿಲ್ಲ, ಅವರ ಜ್ಞಾನದ ಕಾರಣಕ್ಕೆ ಇಟ್ಟಿದ್ದೀನಿ. ಬೇಕಾದ್ರೆ ಮದುವೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳಿ 2 DC ಕೊಟ್ಟು ಮದುವೆ ಮಾಡಿದ್ದಾರೆ ಬೇರೆಯವರು. 2 AS ಆಫೀಸರ್ಗಳು. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬುದ್ಧ, ಬಸವ, ಅಂಬೇಡ್ಕರ್ ಒಂದ್ ಕಡೆ ಕೂರಿಸಿದಿರಲ್ಲ ಇಲ್ಲಿ, ಒಡೆಯ ಚಪ್ಪಾಳಿ. ಇದು ಮಾದರಿಯಾದಂಥ, ಕರ್ನಾಟಕಕ್ಕೆ ಮಾದರಿ ಇದು. ಅಷ್ಟು ಸುಲಭ ಅಲ್ಲ ಮನಸ್ಸುಗಳು. ಬರೀ ಫೋಟೋ ಹಾಕದ ಕಾರಣಕ್ಕೆ ಹೆಣ್ಣು ತಗೊಂಡು ಹೋಗಲ್ಲ ಅಂದ್ರು, ಕೇರ್ ಮಾಡಿಲ್ಲ ನಮ್ಮ ಪಾಟೀಲ್ರು. ಯಾಕೆಂದ್ರೆ ಬಸವಣ್ಣ ಜಾತಿ ಹೀನನ ಮನೆ ಜ್ಯೋತಿತ ಹೀನವೇ. ಅರೆ ಯಾವ್ಯಾವ ಸೂರ್ಯನ ಬೆಳಕು ಎಲ್ಲಿ ಬೀಳ್ತದೆ? ಎಲ್ಲೆಲ್ಲಿ ಬೀಳ್ತದೆ ಸೂರ್ಯನ ಬೆಳಕು? ಒಂದ್ ಬೀದಿಗೆ ಬೀಳ್ತದೆ, ಒಂದ್ ಬೀದಿಗೆ ಬೀಳಲ್ಲ. ಒಂದ್ ಕೆರೆಗೆ ಬರ್ತದೆ, ಒಂದ್ ಕೆರೆಗೆ ಬರಲ್ಲ. ಎತ್ತೆತ್ತ ನೋಡಿದರೆ ಅತ್ತತ್ತ ನೀವೇ ದೇವ, ಸಕಲ ವಿಸ್ತಾರದರು ನೀವೇ ದೇವ, ವಿಶ್ವತೋ ಬಾಹು ನೀವೇ ದೇವ, ವಿಶ್ವತೋ ಚಕ್ಷು ನೀವೇ ದೇವ, ಕೂಡಲ ಸಂಗಮ ದೇವ.
ಎಂಥ ಬಸವಣ್ಣ, ಎಂಥ ತತ್ವ ಬದುಕಿದ್ದ ಬಸವಣ್ಣವರು. ಅದಕ್ಕೆ ಬಸವಣ್ಣನ ನಡೆ, ಬಸವಣ್ಣನ ನುಡಿ ಇವೆರಡೂ ಸಹ ಈ ಬೋಧನ್ ಗ್ರಾಮದಲ್ಲಿ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕೆ ನಡೆ ಮತ್ತು ನುಡಿ ಅದನ್ನೇ ಹೇಳೋದು. ನಡೆ ನುಡಿ ಶುದ್ಧಾಂತವಾದೊಡೆ ಒಲೆ ಸೂತಕವಿಲ್ಲ, ಮಾದಾರ ಚೆನ್ನಯ್ಯ. ನಡೆ ನುಡಿ ಶುದ್ಧ ಆಯ್ತು ಅಂದ್ರೆ ಅಲ್ಲಿ ಕುಲ ಒಲೆ ಸೂತಕವಿಲ್ಲ. ಎಷ್ಟು ಅದ್ಭುತವಾಗಿ ಬರೀತಾನೆ. ಇಂಥ ಮಹಾ ಬೋಧನ್ ಗ್ರಾಮದಲ್ಲಿ ನಮ್ಮ ಹೆಣ್ಮಕ್ಳಿಗೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಮಂತ್ರಿ ಪದವಿಯನ್ನೇ ತ್ಯಾಗ ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ಇಬ್ಬರೇ. ಮೊದಲನೇದು ತನ್ನ ಕಿರೀಟವನ್ನ, ಮಂತ್ರಿ ಪದವಿಯನ್ನ ಮೊಟ್ಟ ಮೊದಲ ಬಾರಿಗೆ ಕಿರೀಟವನ್ನ ತೆಗೆದಿಟ್ಟದ್ದು ಯಾರಪ್ಪ ಅಂದ್ರೆ ಅರಳಯ್ಯನ ಮಗ ಶೀಲವಂತ, ಮಧುವಲಸನ ಮಗಳು ಕಲ್ಯಾಣಮ್ಮ. ಏನು ಇವರಿಬ್ಬರ ಮದುವೆ ಅಂತರ್ಜಾತಿ ಮದುವೆ ಆಯ್ತಲ್ಲ 12ನೇ ಶತಮಾನದಲ್ಲಿ. ಆ ಮದುವೆಯನ್ನು ಒಪ್ಪದೇ ಇರೋ ಕಾರಣಕ್ಕೆ ಬಸವಣ್ಣ ಈ ಮಂತ್ರಿ ಪದವಿ ನನಗೆ ಬೇಡ ಅಂತೇಳಿ ಕಿರೀಟ ತೆಗೆದಿಟ್ಟಂತ ಮೊಟ್ಟ ಮೊದಲ ಪ್ರವಾದಿ ಯಾರು ಅಂದ್ರೆ ಅದು ಜಗಜ್ಯೋತಿ ಬಸವೇಶ್ವರ. ಎರಡನೇದು, ಹಿಂದೂ ಕೋಡ್ಬಿಲ್ನಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು, ವಿಧವಾ ಹಕ್ಕು, ವಿಚ್ಛೇದನ ಹಕ್ಕುಗಳನ್ನ ಯಾಕೆ ಕೊಡಲ್ಲ ಅಂತ ಹೇಳಿದಾಗ ಇಂಥ ಮಂತ್ರಿ ಪದವಿ ನನಗೆ ಬೇಡ ಅಂತೇಳಿ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಇವರಿಬ್ರು ಚರಿತ್ರೆಯಲ್ಲಿ ಯಾರು ಮರೆಯಂಗಿಲ್ಲ. ಒಂದು ಬಸವಣ್ಣ ಮದುವೆಗೆ ಒಪ್ಪಲ್ಲ ಅಂದ್ರೆ ನನ್ನ ಮಂತ್ರಿ ಪದವಿನೇ ಬೇಡ, ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ವಿದ್ಯೆ ಹಕ್ಕು ಕೊಟ್ಟಿಲ್ಲ ಅಂದ್ರೆ ನನಗೆ ಆ ಕ್ಯಾಬಿನೆಟೇ ಬೇಡ ಅಂತೇಳಿ ರಾಜೀನಾಮೆ ಬರೆದು ಬಿಸಾಕ್ತಂತ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತ ಒಬ್ಬ ಮಹಾಪುರುಷ ಅಂಬೇಡ್ಕರ್ ಅವರ ಜಯಂತಿ ದಿವಸ ನಾವಿಲ್ಲಿ ಕುಳಿತಿದ್ದೇವೆ. ಬುದ್ಧ, ಬಸವ, ಅಂಬೇಡ್ಕರ್ ಮೂರೂ ಸಹ ಬಿ ಅಂದ್ರೆ ಬುದ್ಧ, ಬಿ ಅಂದ್ರೆ ಬಸವಣ್ಣ, ಬಿ ಅಂದ್ರೆ ಬಾಬಾ ಸಾಹೇಬ್. 3 ಬಿನೇ ಇರ್ಬೇಕಿಲ್ಲಿ, 3 ಡಿ ಇರಬಾರ್ದು. 3 ಡಿ ಯಾವುದು? 3 ಡಿ, 3 ಡಿ. ಮೊದಲನೇ ಡಿ ಅಂದ್ರೆ ಡಿಜೆ, ಎರಡನೇದು ಡ್ಯಾನ್ಸು, ಮೂರನೇದು ಡ್ರಿಂಕ್ಸು. ಡಿಜೆ, ಡ್ಯಾನ್ಸು, ಡ್ರಿಂಕ್ಸು ಇವು 3 ಇರಬಾರ್ದು. ಇವು 3 ಇತ್ತು ಅಂದ್ರೆ ಆ 3 ಜನದ ಕನಸು ಸತ್ಯನಾಶ, ಏನು ಉಳ್ಕೊಳ್ಳಲ್ಲ. ನೀವು ಉಳಿಸಬೇಕಾಗಿರೋದು ಯಾವುದು? 3 ಬಿ. ಮೊದಲನೇದು ಬುದ್ಧ, ಎರಡನೇದು ಬಸವೇಶ್ವರ, ಮೂರನೇದು ಬಾಬಾ ಸಾಹೇಬ್. ಅವರ ಆದರ್ಶದ ಚಿಂತನೆಗಳು ನಿಮ್ಮ ಮೈಗೂಡಿಸ್ಕೋಬೇಕು. ಹಾಗಾಗಿ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಯಾಕೆ ಮಾಡಬೇಕು ಬೋಧನ್ ಗ್ರಾಮದಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ರಾಯಚೂರು ಕಡೆ ಹೋಗ್ಬೇಕಾಗಿದೆ, ಶಕ್ತಿನಗರಕ್ಕೆ. ಯಾಕೆ ಮಾಡಬೇಕು ಅಂಬೇಡ್ಕರ್ ಜಯಂತಿಯನ್ನ? ಅದಕ್ಕೆ ಕಾರಣ ಏನು? ಯಾಕೆ ಮಾಡಬೇಕು ಅಂಬೇಡ್ಕರ್ ಜಯಂತಿಯನ್ನ ಅಂದ್ರೆ ಬಂಧುಗಳೇ ತಿಳ್ಕೋಬೇಕು. ಅಂಬೇಡ್ಕರ್ ಜಯಂತಿಯನ್ನ ಯಾಕೆ ಮಾಡಬೇಕು ಅಂದ್ರೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಇವತ್ತು ವೋಟ್ ಹಾಕ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಭಾರತ ದೇಶದ ಪ್ರತಿಯೊಬ್ಬ ಹೆಣ್ಮಗಳು ಇವತ್ತು BA, ಡಿಗ್ರಿ, MSc, PhD ಈ ದೇಶದ ರಾಷ್ಟ್ರಪತಿ ಆಗ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಭಾರತದ ಪ್ರತಿಯೊಬ್ಬರು ಅನ್ನಭಾಗ್ಯ, ಎಂತೆಂತ ಎಷ್ಟು ಭಾಗ್ಯ ಇದು? ಭಾಗ್ಯ ಎಷ್ಟಿರೋದು? ಯಾವ ಭಾಗ್ಯ? ಅನ್ನಭಾಗ್ಯ, ಆಮೇಲೆ ಎಂತೆಂತ 5 ಭಾಗ್ಯ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಎಂತ ಸಾದಿ ಭಾಗ್ಯ, ಮಾಂಗಲ್ಯ ಭಾಗ್ಯ, ಏನೇನು ಕೊಡ್ತಾರೋ ಈ ಎಲ್ಲಾ ಭಾಗ್ಯ ಇದೆಯಲ್ಲ, ಈ ಭಾಗ್ಯಗಳ ಹಿಂದೆ ಇನ್ನೊಬ್ಬ ಭಾಗ್ಯ ವಿಧಾತ ಇದ್ದಾರೆ. ಅದು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವತ್ತಿನ ಕಾಲಕ್ಕೆ ಅನ್ನಭಾಗ್ಯ ಅಂತ ಏನು ಜಾರಿ ಮಾಡಿದ್ರೆ ಸಿದ್ದರಾಮಯ್ಯನವರು, ಇವತ್ತು ಅದನ್ನ ಅಂಬೇಡ್ಕರ್ 1942ನೇ ಇಸ್ವಿನಲ್ಲಿ ಹಿರಾಕೂಟ್ ಬಾಕ್ರಾನಂಗಲ್ ಡ್ಯಾಮ್ ಕಟ್ಟಬೇಕಾದ್ರೆ ಪ್ರವಾಹ ಬಂದ್ಬಿಡುತ್ತೆ. ಅವಾಗ ಊಟಕ್ಕಿರಲ್ಲ. ಆಗ ಬ್ರಿಟಿಷರಿಗೆ ಪತ್ರ ಬರೆದು ಈ ಜನರಿಗೆ ಊಟ ಇಲ್ಲ, ಇವರಿಗೆ ರೇಷನ್ ಕಾರ್ಡ್ ವಿತರಣೆ ಮಾಡಿ ಅಂತ ಮೊಟ್ಟ ಮೊದಲ ಬಾರಿಗೆ ರೇಷನ್ ಕಾರ್ಡ್ ಕೊಡಿಸಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವೀಗ ಅನ್ನಭಾಗ್ಯ ಅಂತ ಮೊದಲು ಭಾಗ್ಯ ಕೊಟ್ಟಿದ್ದೆ ಅಂಬೇಡ್ಕರ್. ಇಂಥ ಅಂಬೇಡ್ಕರ್ ಅವರನ್ನ ಪ್ರತಿಯೊಬ್ಬ ಭಾರತೀಯ ಇವತ್ತು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಯಾರು? ಚೀಫ್ ಜಸ್ಟಿಸ್ ಯಾರು? B.R. ಗವಾಯ್. B.R. ಗವಾಯ್ ಏನ್ ಹೇಳಿದ್ದಾರೆ? ಪೇಪರ್ ಅಲ್ಲಿ ಓದಿರ್ಬೇಕು ನೀವು. ಪೇಪರ್ ಓದಿರ್ತಾನೆ ಗೊತ್ತಾಗೋದು. ಮೊಬೈಲ್ ಹಿಡ್ಕೆ ಹಿಂಗಂತ ಇರದೆ ಕೋತಿಗಳ ತರ ಮ್ಯಾಕೋ ಕೆಳಕ್ಕೆ ಹಿಂಗ ಮೊಬೈಲ್ ಹಿಡ್ಕೊಂಡ್ರೆ ತಲೆ ಬಗ್ಗಿಸುತ್ತೆ, ಪುಸ್ತಕ ಹಿಡ್ಕೊಂಡ್ರೆ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೆ. ನಾವು ಪುಸ್ತಕದ ಹುಳುಗಳಾಗಬೇಕು. ಮೊಬೈಲ್ ಹಿಡ್ಕೊಂಡು ಯಾಕೆ ಸತ್ಯನಾಶ ಆಗ್ತೀರಾ? ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಸ್ಲಮ್ ಅಲ್ಲಿ ಇದ್ದವನು,
ಐ ಬಿಕೇಮ್ ಎ ಸ್ಲಮ್. ನಾನು ಸ್ಲಮ್ಮಿಂದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತಕ್ಕಂಥ ಮಾತು. ಸುಪ್ರೀಂ ಕೋರ್ಟ್ ಜಸ್ಟಿಸ್ BR ಗವಾಯ್ 52ನೇ ಜಡ್ಜು. ಈಗ ನಮ್ಮ ಆಳಂದ ತಾಲೂಕಲ್ಲಿ ಬೋಧನ ಗ್ರಾಮದಲ್ಲಿ ಜಡ್ಜ್ ಅವರು ಯಾರು ಕೈ ಎತ್ತಿ ಅಂದ್ರೆ ಎತ್ತಬೇಕಾನೆ. ಎಷ್ಟು ಜನ ಐತ್ರಿ ಕೈ ಎತ್ತಿ? ಜಡ್ಜು ಮೊನ್ನೆ ಯಾರು ಕೇಳಿದ್ರೆ ಬಿಜಾಪುರದಲ್ಲಿ ಹೆಂಗ್ಸ್ ಕೈ ಎತ್ಬಿಟ್ಲು 80 ವರ್ಷದವಳು. ನಾನು ಏನ್ ಹೆಂಗ್ಸ್ ಎತ್ಬಿಟ್ಲಲ್ಲಪ್ಪ ಅಂತ ಹತ್ರಕ್ಕೆ ಹೋಗಿ ನೋಡಿದ್ರೆ ಆಗ್ಲೇ 90 ಹೊಡೆದ್ಬಿಟ್ಟವಳು. ಏನು ವಾಸನೆ ಹೊಡಿತಾಳೆ, ಗಬ್ಬು ವಾಸನೆ. ಆಗ್ಲೇ 90 ಹೊಡೆದ್ಬಿಟ್ಟವಳು. ನನಗೆ ಆಶ್ಚರ್ಯ, ಹೆಂಗ್ಸ್ ಎತ್ಬಿಟ್ಟವಳು ಕೈ 80 ವರ್ಷದವ. DC ಯಾರಾಯ್ತಾರ ಅಂದ್ರೆ ಎತ್ಬಿಟ್ಲಿ. ಪಕ್ಕಕ್ಕೆ ಹೋಯ್ತೀನಿ, ಗಬ್ಬು ವಾಸನೆ, 90 ಹೊಡೆದ್ಬಿಟ್ಟವಳು ಆಗ್ಲೇ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ನಮಸ್ಕಾರ ಮಾಡಬೇಕು ಅಂದ್ರೆ, ಬಸವಣ್ಣವ್ರಿಗೆ ನಮಸ್ಕಾರ ಮಾಡಬೇಕು ಅಂದ್ರೆ, ಬುದ್ಧನವ್ರಿಗೆ ನಾವು ನಮಸ್ಕಾರ ಮಾಡಬೇಕು ಅಂದ್ರೆ ಕುಡಿಯೋದನ್ನ ಬಿಡಬೇಕು. ಅಂಬೇಡ್ಕರ್ ಅವರು ಕುಡಿಯೋದನ್ನ ಬಿಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಸ್ವತಃ ಅಂಬೇಡ್ಕರ್ಗೆ ಕೆಮ್ಮಾಗ್ಬಿಟ್ಟಿರುತ್ತೆ ಲಂಡನ್ ಅಲ್ಲಿ. ಅವ್ರು ಡಾಕ್ಟರ್ ಹೇಳ್ತಾರೆ, ಗೋಲಿ ಟಾನಿಕ್ ಅಲ್ಲಿ ಕೆಮ್ಮು ಹೋಗಲ್ಲ ಬಾಬಾ ಸಾಹೇಬ್ರೆ, ಸ್ವಲ್ಪ ಬ್ರಾಂದಿ ತಗೊಳ್ಳಿ ಅಂತ. ಅಂಬೇಡ್ಕರ್ ಕಣ್ಣು ಕೆಂಪಗೆ ಮಾಡಿ, ಇಡಿಯಟ್, ನನ್ನ ಜನ ಶತಮಾನದಿಂದ ಕುಡಿದು ಮೋರಿಲಿ ನಾಯಿಗಳ ತರ ಸತ್ತೋಗಿದ್ದಾರೆ, ನಾನೆಲ್ಲಾರು ಒಂದು ತೊಟ್ಟು ಕುಡಿದಿದ್ದೀನಿ ಅಂತ ಗೊತ್ತಾದ್ರೆ ಇನ್ ಎಷ್ಟು ಹೆಣ ಬಿದ್ದಿರ್ತಾವೋ. ನನ್ನ ಬೇಮಾರಿ ವಾಸಿ ಆಗದರೂ ಪರವಾಗಿಲ್ಲ, ನನ್ನ ಕೆಮ್ಮು ವಾಸಿ ಆಗದರೂ ಪರವಾಗಿಲ್ಲ, ಐ ಡೋಂಟ್ ಟಚ್ ಟು ದಿ ವೈನ್, ನಾನು ಯಾವುದೇ ಕಾರಣಕ್ಕೂ ಮದ್ಯಪಾನ ಮುಟ್ಟಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ ಯಾರು ಅಂಬೇಡ್ಕರ್. ಈ ಕೈ ಹತ್ರಪ್ಪ ಎಷ್ಟು ಜನ ಮದ್ಯಪಾನ ಮುಟ್ಟಲ್ಲ ಅನ್ನೋದು? ಅದು ಮುಟ್ಟ ಅದು ಹೇಳೋರು ಯಾಕೆ ಅಂದ್ರೆ, ರಾತ್ರಿ ಹೋದ್ರು ಸಾರ್ ಕೈ ಹಿಂಗ್ ಅನ್ನುತ್ತೆ ಸರ್, ಸ್ವಲ್ಪ ನೈಟ್ ಒಂದ್ ಅರ್ಧ ಬೇಕು ಸರ್ ಕೈ ಹಿಂಗ್ ಅಂತವ್ರು. ಮೊನ್ನೆ ಅಲ್ಲಿ ಯಾವ್ದೋ ಊರಿಗೆ ಹೋಗಿದ್ದೆ, ಅಂಬೇಡ್ಕರ್ದು ಬಸವಣ್ಣನ ಜಯಂತಿ ಮಾಡಿದ್ವಿ. ಸಿದ್ದರಾಮಯ್ಯ ಸಾಹೇಬ್ರು, ನಾನು, ನಮ್ಮ MB ಪಾಟೀಲ್ ಸಾಹೇಬ್ರೆಲ್ಲ ಹೋಗಿದ್ವಿ ಕೂಡಲ ಸಂಗಮ. ಅಲ್ಲಿ ಊಟ ಕೊಟ್ಟವ್ರ ಕೈಗೆ ಆ ಸ್ಕ್ರೀನಲ್ಲಿ ಬರ್ತಾ ಇದೆ, ಇವ 90 ಹೊಡೆದು ಬಿಡ ಆಗ್ಲೇ. ಊಟಕ್ಕೆ ಅನ್ನಕ್ಕೆ ಕೈ ಹಾಕ್ತಿಲ್ಲ, ಅವ ಮಣ್ಣಕ್ಕೆ ಕೈ ಹಾಕ್ತಾವ. ಟಿವಿಲು ಅದೇ ಬರ್ತಾ ಇದೆ. ಎಷ್ಟು ಮಾನಹಾನಿ! ಕುಡಿದ್ರೆ ಪ್ರಾಣಹಾನಿ, ಮಾನಹಾನಿ, ಧನಹಾನಿ. ಹಾಗಾಗಿ ಬೋಧನ್ ಗ್ರಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದು, ಬುದ್ಧ, ಬಸವ, ಅಂಬೇಡ್ಕರ್ ಈ 3 ಮಹಾನುಭಾವರನ್ನು ನಾವು ಎಲ್ಲಿ ನೋಡ್ಬೇಕಪ್ಪ ಅಂದ್ರೆ 2 ಜಾಗದಲ್ಲಿ. ಒಂದು, ಪುಸ್ತಕದಲ್ಲಿ ಅಂಬೇಡ್ಕರ್ ಜೀವಂತ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಪುಸ್ತಕವನ್ನು ಕೊಡಬೇಕು. ಪೆನ್ನಲ್ಲಿ ಅಂಬೇಡ್ಕರ್ ಜೀವಂತ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಪೆನ್ನನ್ನು ಕೊಡಬೇಕು. ಅದು ಯಾವುದೇ ಸಮುದಾಯ ಆಗಿರಲಿ, ಅವ್ರ ಮಕ್ಕಳು ಜಡ್ಜಿಗಳಾಗಿ, DC-ಗಳಾಗಿ ಕೆಂಪು ಲೈಟ್ನ ಕಾರಲ್ಲಿ ಬಂದ್ರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತ ಇರ್ತಾರೆ, ಬುದ್ಧ ಜೀವಂತ ಇರ್ತಾರೆ, ಬಸವಣ್ಣ ಜೀವಂತ ಇರ್ತಾರೆ. ಇಂತಹ ಬುದ್ಧ, ಬಸವ, ಅಂಬೇಡ್ಕರ್ ಅವರ 3 ಮಹಾತ್ಮರ ಜಯಂತಿಯನ್ನ ಒಟ್ಟಿಗೆ ಸೇರಿಸಿ ನೀವೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಒಡರಿ ಚಪ್ಪಾಳೆ. ನೀವು, ನಿಮ್ಮ ಹೆಣ್ಣುಮಕ್ಕಳುಗಳು ಮುಂದೆ ಹಾಗೇ ಆಗ್ತೀರಿ. ಮುಂದೆ ಖಂಡಿತವಾಗ್ಲೂ ನೀವು DC-ಗಳು, ತಹಸೀಲ್ದಾರ್ಗಳು ಹಾಗೇ ಆಗ್ತೀರಿ. ಯಾಕೆಂದ್ರೆ ನೀವು ಜ್ಞಾನ, ಇಡೀ ವಿಶ್ವ ಇವತ್ತು ಅಂಬೇಡ್ಕರ್ಗೆ ಸೆಲ್ಯೂಟ್ ಮಾಡೋದು ಜ್ಞಾನ. ಅಂತ ಮಹಾಜ್ಞಾನವನ್ನ ಪಡೆದಿದ್ದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಬರೀ ಕೇವಲ ಸಂವಿಧಾನವನ್ನು ಬರೆದಿಲ್ಲ, ಅವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಂಥವ್ರು, 5 ಮಿನಿಸ್ಟರ್ ಆಗಿದ್ದಂಥವ್ರು, ಭಾರತದ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಂಥವ್ರು. ಸ್ವತಃ ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ನನ್ನ ಕ್ಯಾಬಿನೆಟ್ ನಲ್ಲಿ ಒಂದು ವಜ್ರ ಇದೆ ಅಂತಾರೆ, ಎ ಕಿಂಗ್ ಆಫ್ ಜ್ಯುವೆಲ್ಸ್. ನನ್ನ ಇಡೀ ಸಚಿವ ಸಂಪುಟದಲ್ಲಿ ಅಮೂಲ್ಯವಾದಂತ ವಜ್ರ ಯಾವ್ದಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಎ ಕಿಂಗ್ ಆಫ್ ಜ್ಯುವೆಲ್ಸ್. ವಜ್ರ ಅಂತಾರೆ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು, ಕಿಂಗ್ ಆಫ್ ಜ್ಯುವೆಲ್ಸ್. ನನ್ನ ಕ್ಯಾಬಿನೆಟ್ ನ ವಜ್ರ ಯಾರು ಅಂದ್ರೆ ಅಂಬೇಡ್ಕರ್. ಕಾರ್ಮಿಕ ಸಚಿವರಾಗಿ 1942ರಿಂದ 46 ಕಾರ್ಮಿಕ ಸಚಿವರಾಗಿ ಇವತ್ತೇನು ESI, PF, ಲೇಬರ್ ಆಕ್ಟ್ಗಳು, ಇವತ್ತು 8 ಗಂಟೆ ಕೆಲಸ ಮಾಡೋದು, ಎಲ್ಲಾ ಕಾನೂನುಗಳನ್ನ ಮಾಡಿದಂತ ಪಿತಾಮಹ ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಅಂಬೇಡ್ಕರ್. ಇವತ್ತು ಯುದ್ಧ ಆಗಿದೆ, ಪಾಕಿಸ್ತಾನ ಜೊತೆ ಇಂಡಿಯಾ ಜೊತೆ ಯುದ್ಧ ಆಗಿದೆ. ಈ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಸಂವಿಧಾನ ಓದಿದ್ದೇವೆ. ಏನಂತ ಓದಿದ್ವಿ ನಾವು? ದೇಶದ ಏಕತೆ, ದೇಶದ ಸಮಗ್ರತೆ. ಈ ದೇಶದ ವಿಷಯ ಬಂದಾಗ ನಾನು ಧರ್ಮ ಬಿಟ್ಟು ಬಿಡ್ತೀನಿ,
ದೇಶ ಮುಖ್ಯ ನನಗೆ ಅಂತಾರೆ ಅಂಬೇಡ್ಕರ್. ಇಡೀ ದೇಶನೇ ನಾನು ಉಡುವಾಗಲೂ ಭಾರತೀಯ, ನಾನು ಸಾಯುವಾಗಲೂ ಭಾರತೀಯ ಅನ್ನಂತ ಏಕೈಕ ರಾಷ್ಟ್ರಪ್ರೇಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಯುದ್ಧ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದವರು ನಮಗ್ ಲಾಭ, ಬಿಜೆಪಿಯವರು ನಮಗ್ ಲಾಭ, ಯಾರಿಗೂ ಲಾಭ ಇಲ್ಲ. ಇದನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ದೇಶದ ಏಕತೆ ಬಂದಾಗ, ದೇಶದ ಅಖಂಡತೆ ಬಂದಾಗ ನಾವೆಲ್ಲರೂ ಒಟ್ಟಾಗಿರ್ಬೇಕೆ ಹೊರತು ರಾಜಕೀಯ ಪಕ್ಷಗಳನ್ನ ತೆಗೆದು ಮೂಲೆ ಗುಂಪು ಮಾಡಿ ಬಿಸಾಕೊಡ್ಬೇಕು. ದೇಶದ ವಿಷಯ ಬಂದಾಗ ಯಾವುದೇ ರಾಜಕೀಯ ಪಾರ್ಟಿಗಳು ಇನ್ವಾಲ್ವ್ ಆಗೋ ಕೂಡುದು. ಅದು ಅಂಬೇಡ್ಕರ್ಗೆ ಸಲ್ಲಬೇಕು, ಅದು ಸಂವಿಧಾನಕ್ಕೆ ಸಲ್ಲಬೇಕು. ಭಾರತದ ಸೇನೆ ಸಂವಿಧಾನದ ಅಧೀನದಲ್ಲಿರ್ತಕ್ಕಂಥದ್ದು. ಈಗ ನೋಡಿ ಹೆಂಗ್ ಮಾಡ್ತಿದ್ದಾರೆ, ನಮಗ್ ಲಾಭ, ಅವ್ರಿಗೆ ಲಾಭ. ರಾಜಕೀಯ ಪಕ್ಷಗಳು ದೇಶಕ್ಕೆ ಗಂಡಾಂತರವನ್ನು ತರುತ್ತವೆ ಎಂದ್ರು ಅಂಬೇಡ್ಕರ್. ಆಗಿದೆ. ರಾಜಕೀಯ ಪಕ್ಷಗಳು ದೇಶದ ವಿಷಯ ಬಂದಾಗ ದೇಶದ ಪರವಾಗಿರ್ಬೇಕು. ಯಾವುದೇ ಆಗಿರಲಿ, ಅದು ಯಾವ ಪಕ್ಷವೇ ಆಗಿರಲಿ, ನಮಗೆ ಪಕ್ಷ ಬೇಕಾಗಿಲ್ಲ. ಯಾಕೆಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಯಾವ ಪಕ್ಷದವರು ಅಲ್ಲ, ಮನುಷ್ಯತ್ವದ ಪಕ್ಷದವರು ಅಲ್ಲ, ಮಾನವೀಯ ಮೌಲ್ಯ ಇಟ್ಟಂತ ಪಕ್ಷದವರೆಲ್ಲರೂ ಮನುಷ್ಯರಾದಂತವರೆಲ್ಲ. ಈಗ ನಮ್ಮಲ್ಲಿ ಏನಾಗಿದೆ, ಮನುಷ್ಯರಾಗದೆ ಕಷ್ಟ. ಏನಾದರೂ ಆಗು ಮಾನವನಾಗು, ಏನಾದರೂ ಆಗು ಮಾನವನಾಗು ಅಂತಿರಂತ ಒಬ್ರು ಸ್ವಾಮಿಗಳು ಭಾಷಣ ಮಾಡ್ತಾರೆ. ಜನ ಎಷ್ಟು ಗಂಟೆ ಕೇಳ್ತಾರೆ ಅದನ್ನ. ಬೆದ್ನಿತ್ಕೊಂಡಾಗ ಏ ಸ್ವಾಮಿಗಳೇ ಅರ್ಧ ಗಂಟೆ ಆಯ್ತು, ಏನಾದರೂ ಆಗು ಮಾನವನಾಗು, ಏನಾದರೂ ಆಗು ಮಾನವನಾಗು, ನಿನ್ನ ಕಣ್ಣಿಗೆ ನಾವೇನು ಮಂಗಳ ಕಣ್ಣಂಗೆ ಕಾಣ್ತೀವ ಅಂದಂತ. ಅದಕ್ಕೆ ಆ ಸ್ವಾಮಿ ಏನಂತ, ಇಲ್ಲ ಇಲ್ಲ ಖರೆ, ನೀವು ಆಕಾರದಲ್ಲಿ ಮನುಷ್ಯರಂಗೆ ಕಾಣ್ತೀರಾ, ಆಚಾರದಲ್ಲಿ ನೀವು ಮನುಷ್ಯ ಅಲ್ಲ. ಇವರ ಸ್ಟ್ರಕ್ಚರಲಿ ಮ್ಯಾನ್, ನಾಟ್ ಕಲ್ಚರಲಿ. ಈಗ ನಾವು ಮನುಷ್ಯರಾಗಿದ್ದಿದ್ರೆ ಮನುಷ್ಯನ ಆಡಗಳಲ್ಲಿ ಕೊಚ್ತಾರಲ್ರಿ. ಮನುಷ್ಯರಾಗಿದ್ದೀವ? ಹುಲಿ ಕೊಲ್ಲಲ್ಲ, ಸಿಂಹ ಕೊಲ್ಲಲ್ಲ, ಆನೆ ಕೊಲ್ಲಲ್ಲ. ಮನುಷ್ಯನನ್ನ ಆಡಗಳಲ್ಲೇ ಕತ್ತರಿಸ್ತಾನೆ ಅಂದ್ರೆ ಯಾವ ದೇಶದಲ್ಲಿದ್ದೀವಿ ನಾವು? ಮನುಷ್ಯರ ಭಾರತ ಆಗ್ಬೇಕು ಅಂತ ಅಂಬೇಡ್ಕರ್, ಬುದ್ಧ, ಬಸವಣ್ಣ ಕನಸ್ಕೊಂಡ್ರು. ನಾವೆಲ್ಲರೂ ಮನುಷ್ಯರಾಗ್ಬೇಕಪ್ಪ. ಆಮೇಲೆ ಜಾತಿ ಧರ್ಮ ಅವೆಲ್ಲ ಇಲ್ಲವೇ ಇಲ್ಲ. ನಾವು ಸೃಷ್ಟಿ ಮಾಡಿರೋದು ಮನುಷ್ಯರಾಗಬೇಕು ಅಂತೇಳಿ ಸಂವಿಧಾನವನ್ನು ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮೆಲ್ಲರಿಗೂ 5 ಎಕರೆ ಇದ್ದವನಿಗೆ ಒಂದೇ ಓಟು, 500 ಎಕರೆ ಇದ್ರು ಒಂದು ಓಟು, 5 ಹೆಲಿಕಾಪ್ಟರ್ ಮಡಿಯೋರು ಒಂದೇ ಓಟು, ಕಸ ಹೊಡಿತಕ್ಕಂಥವ್ರಿಗೂ ಒಂದು ಓಟು. 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಅಂಬೇಡ್ಕರ್ ಜಯಂತಿಯನ್ನ ಈ ದೇಶದ 140 ಕೋಟಿ ಜನರು ಮಾಡಬೇಕು. ಬಸವೇಶ್ವರ ಜಯಂತಿಯನ್ನ ಪ್ರತಿಯೊಬ್ಬರು ಮಾಡಬೇಕು. ಕುವೆಂಪು ಜಯಂತಿಯನ್ನ, ಕನಕದಾಸರ ಜಯಂತಿಯನ್ನ, ಸೇವಾಲಾಲ್ ಜಯಂತಿಯನ್ನ ಎಲ್ಲರೂ ಯಾವುದು ಜಾತಿಗೆ ಸೀಮಿತ ಮಾಡಲೇಬಾರದು. ಜಾತಿಗೆ ಸೀಮಿತ ಮಾಡಿದ್ರೆ ದೇಶದ್ರೋಹಿಗಳು. ಅಂಬೇಡ್ಕರ್, ಬುದ್ಧ, ಬಸವ, ಕನಕ, ಕಬೀರ ಇವ್ರು ಯಾರು ಜಾತಿ ಅಂದ್ರೆ ಅವರೇ ನಿಜವಾದ ಭಯೋತ್ಪಾದಕರು. ಇವ್ರ್ಯಾರು ಜಾತಿಗೆ ಸೀಮಿತ ಮಾಡೋದು. ಇವರೆಲ್ಲರೂ ಮನುಷ್ಯತ್ವಕ್ಕೋಸ್ಕರ ಓಡಾಡದಂತವ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಕೇಳಿ, ಈ ಊರಿನಲ್ಲಿ ಮುಂದಿನ ಇನ್ನೊಂದು 5 ವರ್ಷ ಬಿಟ್ಟು ಬಂದ್ರೆ, ಇನ್ನು 6 ವರ್ಷ ಬಿಟ್ಟು ಬೋಧಕರು ಸ್ವಾಮಿಗಳೇ ಬರೀ ನಮ್ಮ ಊರಿಗೆ ಅಂದ್ರೆ, ಸ್ವಾಮಿಗಳೇ ನೀವು ಭಾಷಣ ಮಾಡಿದ್ರಿ, ನಾ ತಹಸೀಲ್ದಾರ್ ಆಗಿದ್ದೀನಿ ಅಂತ ಕೈ ಎತ್ತಬೇಕು. ನೀವು ಯಾರಾದ್ರೂ ಒಬ್ರು DC ಆಗಿದ್ದೀನಿ, ತಹಸೀಲ್ದಾರ್ ಆಗಿದ್ದೀನಿ, DYSP ಆಗಿದ್ದೀನಿ, ಕೈ ಎತ್ತಬೇಕು, ಮಾಡ್ಬೇಕು ನೀವು. ಆ ಸಾಧನೆಯನ್ನು ನೀವು ಮಾಡಿದ್ರೆ ನಿಜವಾಗ್ಲೂ ಬುದ್ಧ, ಬಸವ, ಅಂಬೇಡ್ಕರ್ ಜೀವಂತ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳಿ, ಕಾರ್ಯಕ್ರಮ ಬಹಳ ಶಿಸ್ತಿನಿಂದ, ಬಹಳ ಸಂಯಮದಿಂದ, ಬಹಳ ಡಿಸಿಪ್ಲಿನ್ ಆಗಿ ನೀವು ಮಾಡಿದಿರಿ. ನಮ್ಮ ಮಾಜಿ ಸಚಿವರು, ಪೈಲ್ವಾನರು, ಅವ್ರ ದೊಡ್ಡ ಪೈಲ್ವಾನರು ಎಲ್ಲ ಕೂತಿದ್ದಾರೆ, ಎಲ್ಲರೂ ಗಣ್ಯರಿದ್ದಾರೆ. ಅವರೆಲ್ಲರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್.